ಗುರು ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀ. ಅಜಯ್, ಎಲ್ಲಿಗೆ ಹೊರಡ್ತಾ ಇದೀವಿ? ನಿಮ್ಗೆ ಗೊತ್ತಪ್ಪ, ಬಂದು ಬೈಕ್ ಹಚ್ಕೊಂಡಿರ ಎಲ್ಲಿಗಂತಾನು ಹೇಳ್ತಾ ಇಲ್ಲ, ಎಲ್ಲಿಗೆ ಅಂತ ಕೇಳ್ತಿದ್ದೀನಿ ನಾನು ಹೋಗಿದ್ದ. ಇಡೀ ರಾಜ್ಯಾದ್ಯಂತ ಇವತ್ತು ಸದ್ಯ ಟ್ರೆಂಡಿಂಗ್ ಅಲ್ಲಿ ಇರೋದೇನು ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್, ಇನ್ಸ್ಟಾ ಏನು ಓಪನ್ ಮಾಡಿದ್ರು ಕರಿಮಣಿ ಮಾಲೀಕ ನೀನಲ್ಲ ಅಂತ ಬರ್ತಾ ಇದೆ. ನೀನಲ್ಲನ ನಾನಲ್ಲನ? ನೀನಲ್ಲ ಅಂತ. ನೀನಲ್ಲ ಯಾರವರು ಅಂತ ಹುಡುಕೊಂಡು ಹೋಗ್ತಾ ಇದೀವಿ. ಅದನ್ನ ಹೋಗಕ್ಕೆ ಈ ಒಂದು ಬೈಕಲ್ಲಿ ಪ್ರಯಾಣ ಮಾಡ್ತಾ ಇದೀವಿ. ನೋಡೋಣ ಯಾರು ಇರ್ಬೋದು ಕರಿಮಣಿ ಮಾಲೀಕ ಅಂತೇಳಿ. ನಮಗೂ ತೋರಿಸ್ರಿ ಆ ಕರಿಮಣಿ ಮಾಲೀಕ. ಓಕೆ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಅತ್ಯಂತ ಟ್ರೆಂಡಿಂಗ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಇವತ್ತು ನೀವು ಎಲ್ಲರಿಗೂ ನೋಡ್ತಾ ಇದ್ರಿ, ಎಲ್ಲ ಸೋಷಿಯಲ್ ಮೀಡಿಯಾದಾಗೆ ನೀವು ಎಲ್ಲೇ ಫೇಸ್ಬುಕ್ ಇನ್ಸ್ಟಾದಲ್ಲಿ ನೋಡ್ತಾ ಇರ್ರಿ. ಏನು ಅಂತ ಹೇಳಿದ್ರೆ ಅದು ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ. ಆ ಒಂದು ಕನಕ ಕೊಟ್ಟೂರು ಕೋಟಿ ಅಂತಕ್ಕಂತ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಯಾಳ್ಯ ಗ್ರಾಮದ ಕನಕ ಅವರ ಹತ್ರನೇ ನಾವು ಸಂದರ್ಶನ ಮಾಡಕ್ಕೆ ನಮ್ಮ ಸಂಚಲನ ತಂಡ ಬಂದಿದೆ. ನಮ್ಮ ಪಕ್ಕ ಭಾಗದವರು, ನಾವು ಉತ್ತರ ಕರ್ನಾಟಕ ಹೌದು, ಆದ್ರೆ ನಾವು ಮಧ್ಯ ಕರ್ನಾಟಕ ಅಂತ ಹೇಳ್ತೀವಿ. ಮಧ್ಯ ಕರ್ನಾಟಕ ನಾವ್ ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಉತ್ತರ ಕರ್ನಾಟಕದ ರೊಟ್ಟಿ ತಿಂತೀವಿ, ಮಧ್ಯಾಹ್ನ ನಾವು ನಮ್ಮ ಮಧ್ಯ ಕರ್ನಾಟಕದ ಅನ್ನ ಸಾಂಬಾರ್ ಊಟ ಮಾಡ್ತೀವಿ, ರಾತ್ರಿ ಮಂಡ್ಯದ ಮುದ್ದೆ ಊಟ ಮಾಡ್ತೀವಿ. ಅಂದ್ರೆ ಮಧ್ಯ ಕರ್ನಾಟಕದ ಎಲ್ಲರಿಗೂ ಹೊಂದ್ಕೊಂಡಂತ ಜನ. ಆ ಮಧ್ಯ ಕರ್ನಾಟಕದ ಕೊಟ್ಟೂರಲ್ಲಿ ನಾವಿದೀವಿ. ನಮಸ್ಕಾರ ಬ್ರದರ್, ತುಂಬಾ ಖುಷಿ ಆಯ್ತು. ಏನಂತ ಹೇಳಿದ್ರೆ ಸದ್ಯ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ನಿಮ್ಮನ್ನ ಗುರು ಕಿರಣ್ ಅವ್ರ ಮನೆ ಕರೆಸ್ತಾರೆ. ದೊಡ್ಡ ದೊಡ್ಡ ಎಲ್ಲೆಲ್ಲ ದೊಡ್ಡ ದೊಡ್ಡ ಚಾನೆಲ್ ಗಳೆಲ್ಲ ಕರೆಸ್ತಾ ಇದಾರೆ. ಅದು ಹೆಂಗೆ ಶುರು ಆಯ್ತು, ಏನು ಇದ್ರ ಬಗ್ಗೆ ಯಾವಾಗ ನೀವು ಇದು ಮಾಡಿದ್ರಿ, ಇದು ಸ್ವಲ್ಪ ಹೇಳ್ಬೇಕು. ಅದ್ ನನಗೂ ಕನಸು ನನಸು, ನನಗೂ ಅದೇ ಕನ್ಫ್ಯೂಷನ್ ಇದೀನಿ. ನಾನ್ ಮಾಡಿದ್ನಾ ಇಷ್ಟೆಲ್ಲ ವೈರಲ್ ಆತ, ನಾನ್ ಅಲ್ಲಿ ಹೋಗಿ ಬಂದ್ನಾ, ಇದೇ ನನಗೆ ಇಷ್ಟೆಲ್ಲ ಜನ ಪ್ರೀತಿ ತೋರಿಸ್ತಾ ಇದಾರ, ಇದೇನ್ ಕನಸ ನನಸು ಒಂದು ಗೊತ್ತಾಗ್ತಿಲ್ಲ. ಖುಷಿ ಆಗುತ್ತೆ ಬ್ರದರ್. ಅಂದ್ರೆ ಫೇಮಸ್ ಆಗ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದ್ದು. ಈ ವಿಚಾರ ನನ್ಗೆ ತುಂಬಾ ಇಷ್ಟ ಆಯ್ತು. ಫೇಮಸ್ ಆಗ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ರಿ ಅಂತ ನೀವು ಓಪನ್ ಆಗಿ ಇದು ತಪ್ಪಿಲ್ಲ. ಮಧ್ಯ ಕರ್ನಾಟಕದವರು ಫೇಮಸ್ ಆಗ್ಲೇಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕದವರು ನಾವು ಎಲ್ಲ ಕರ್ನಾಟಕ ಅಂದ್ರೆ ಎಲ್ಲ ಒಂದೇ. ನಮಗೆ ಮಂಡ್ಯ ಮೈಸೂರು ಭಾಗ ಒಂದೇ, ಚಾಮರಾಜನಗರ ಬೀದರ್ ಒಂದೇ, ಈ ಕಡೆ ಎಲ್ಲದೂ ಒಂದೇ. ಆದ್ರೆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಯೂಟ್ಯೂಬರ್ಸ್ ತುಂಬಾ ಕಡಿಮೆ ಇದ್ದಾರೆ. ಅದರಲ್ಲಿ ನೀವಿವತ್ತು ಸದ್ಯ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಓನಲ್ಲ ನಾನಲ್ಲ, ಕರಿಮಣಿ ಮಾಲಕ ನೀನಲ್ಲ ನೀನಲ್ಲ. ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ಥ್ಯಾಂಕ್ ಯು, ನನ್ನನ್ನ ಇಲ್ಲಿ ಹುಡ್ಕೊಂಡ್ ಬಂದು ಒಂದು ಸಂದರ್ಶನ ಕೊಡಿ ಸರ್ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ ಕಡೆ ಭಾಗದವ್ರು ಯಾರು ಬರ್ಲಿಲ್ಲಪ್ಪ, ನಮ್ ಕಡೆ ಒಂದು ಸಂದರ್ಶಕ ಸಣ್ಣ ಒಂದು ಬೇಜಾರಿತ್ತು. ಫೈನಲಿ ಬಂದ್ರಿ, ಅದೊಂದು ಖುಷಿ ವಿಚಾರ. ಥ್ಯಾಂಕ್ ಯು ವೆರಿ ಮಚ್. ಅದೇ ವಿಚಾರವಾಗಿ ಒಂದಿಟ್ಟಿಗೆ ನಮ್ಮ ಅಂದ್ರೆ ವೀಕ್ಷಕರಿಗೆ ನೀವೇ ಹೇಳ್ಬೇಕು, ಹೆಂಗ್ ಶುರುವಾಯ್ತು, ಯಾವಾಗ ಮಾಡಿದ್ರಿ ಇದನ್ನ, ಹೆಂಗ್ ಟ್ರೆಂಡ್ ಆಯ್ತು, ಏನು ಆಲ್ರೆಸ್ಟ್ ಎಲ್ಲ ಕೇಳಿರ್ತಾರೆ, ಎಲ್ಲ ಟಿವಿಗಳಲ್ಲಿ ನೋಡಿದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದ್ರೆ ನಾವ್ ಮಧ್ಯ ಕರ್ನಾಟಕದವರೇ, ಪಕ್ಕದ ಊರವರೇ, ನಾವೇ ಇವ್ರನ್ನ ಇಂಟ್ರೂವ್ ಮಾಡ್ತಾ ಇರೋದು ಒಂದು ವಿಶೇಷ. ನಮ್ಮವ್ರೆ ನಾವೇ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಹೇಳ್ರಿ ಬ್ರದರ್ ಪ್ಲೀಸ್. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿ ಕಳೆದ ಡಿಸೆಂಬರ್ 27ನೇ ತಾರೀಕು ಅಪ್ಲೋಡ್ ಮಾಡಿದ್ದೆ. ಯೂಶುವಲ್ ಆಗಿ ಅಂದ್ರೆ ನಾನು ಒಂದು ಡೈಲಾಗ್ ರೆಡಿ ಮಾಡ್ಕೊಂಡೆ. ಆ ಡೈಲಾಗಿಗೆ ಒಂದು ಸಾಂಗು ಅಥವಾ ಒಂದು ಮ್ಯೂಸಿಕ್ ಅಥವಾ ಅಂದ್ರೆ ಆ ಡೈಲಾಗ್ ಒಂದು ಪುಷ್ ಕೊಡ್ಬೇಕಲ್ಲ. ಹೌದು, ನೆಕ್ಸ್ಟ್ ಅಂದ್ರೆ ಆ ಡೈಲಾಗ್ ಪುಷ್ ಕೊಡ್ಬೇಕು. ಹಂಗಾಗಿ ನಾ ಈ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡೆ. ಚೆನ್ನಾಗಿತ್ತು. ಅಂದ್ರೆ ಕಾಮನ್ ಆಗಿ ನಿಮ್ ಲೈಫ್ ಅಲ್ಲಿ ಆಗ್ಲಿ, ನಮ್ ಲೈಫ್ ಅಲ್ಲಿ ಬರ್ತಾರೆ ಹೋಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಕಾರಣಗಳಿಲ್ಲ. ಅದು ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಯಾರನ್ನೇ ಕೇಳಿದ್ರು ಅವಳಾಗೆ ಬಂದ್ಲು ಮಗ, ಅವಳಾಗೆ ಓದ್ಲು ಮಗ ಅಂತ ಚಿಂತೆಯಲ್ಲಿ ಇರ್ತಾರೆ. ನನಗೆ ಅದು ಲೈನ್ ಯಾವಾಗ್ಲೂ ತಲೆಯಲ್ಲಿತ್ತು. ಆಗಾಗ ಈ ಓನಲ್ಲ ನೀನಲ್ಲ ಸಾಂಗ್ ನ ಕೇಳ್ತಾ ಇದ್ದೆ. ಎಲ್ಲೋ ಇದಕ್ಕೆ ಈ ಕಡೆಗೆ ಇದು ಅಂದ್ರೆ ಕೆಣಕ್ತಿತ್ತು. ನಾನು ಈ ಕಡೆ ಈ ಸಾಂಗ್ ಬರಕ್ ಕೆಣಕ್ತಿತ್ತು. ಏನಾದ್ರು ಈಗ ಎರಡು ಕೆಣಕೊಂಡು ಏನಾದ್ರು ಮಾಡಿ ಆ ಕಡೆ ಕೇಳಿಸ್ಬೇಕಲ್ಲ ಅಂದ್ರೆ ಓಕೆ. ಇದಕ್ ಸಾಂಗಿಗೆ ಒಂದ್ ಡೈಲಾಗ್, ಅಂದ್ರೆ ಸಾಂಗಿಗೆ ಅಂತ ಡೈಲಾಗ್ ರೆಡಿ ಮಾಡ್ಕೊಂಡಿಲ್ಲ, ಡೈಲಾಗ್ ರೆಡಿ ಮಾಡ್ಕೊಂಡೆ. ಗುರು ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಅಂತ. ಅವಾಗ ನಮ್ ಫ್ರೆಂಡ್ ವಾಯ್ಸ್ ಕೊಡತ್ತಾರ, ಏನಂದ್ಲೇ ಅಂದ. ಚೆನ್ನಾಗಿತ್ತು ನಾನು ಅದಕ್ಕೆ ತಡಿ ಅಂದ ಹೇಳ್ಬಿಟ್ಟು, ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ನಮ್ ಹುಡುಗ ಮಸ್ತ್ ಐತಲೆ ಅಂದ. ಅವನು ವಿಡಿಯೋ ಮಾಡೋಣ ಇಲ್ಲ ಅಂದ್ರೆ ಸಕ್ಕತ್ ಮಾಡ ಅಂದ್ರೆ ವೈರಲ್ ಆಗುತ್ತೆ ಅಂತ ಮಾಡಿರ್ಲಿಲ್ಲ. ಚೆನ್ನಾಗೈತಿ. ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮಿನಿಮಮ್ ಒಂದ್ ಇಷ್ಟು ಲಕ್ಷ ವ್ಯೂಸ್ ಬೇಕು, ಲೈಕ್ಸ್ ಬೇಕು. ಹಂಗಾದ್ರೆ
ಓಕೆ ಅದಕ್ಕೆ ಅಲ್ವಾ ವಿಡಿಯೋ ಮಾಡೋದು ನಾವು ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದೇ ವ್ಯೂಸ್ ಲೈಕ್ಸ್ ವೈರಲ್ ಆಗಬೇಕು ಫೇಮಸ್ ಆಗಬೇಕು ನಿಜ. ಅದೇ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡಿ ಒಂದೇ ವಾರಕ್ಕೆ ವೈರಲ್ ಆಗೋಯ್ತು. ಎಷ್ಟು ವೈರಲ್ ಆಯ್ತು? ಎಷ್ಟು ವೈರಲ್ ಆಯ್ತು ಅಂದ್ರೆ ಸದ್ಯಕ್ಕೆ ನೀವು ನಮ್ಮ ಊರಿಗೆ ಹುಡ್ಕೊಂಡ್ ಬರೋಷ್ಟು ರೇಂಜ್ ವೈರಲ್ ಆಗಿದೆ. ವೈರಲ್ ಆಗಿದೆ. ಅದ್ರ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ನಿಮ್ಗೆ ಲೈಕ್ ಇದೆ, ಎಷ್ಟು ಫಾಲೋವರ್ಸ್ ಇದೆ? ಈಗ ಸದ್ಯಕ್ಕೆ 2,05,000 ಜನ ಫಾಲೋವರ್ಸ್ ಇದ್ದಾರೆ. ಈ ವಿಡಿಯೋ ಮಾಡಕ್ಕಿಂತ ಮುಂಚೆ 45,000 ಜನ ಇದ್ರು. ಇದು ಒಂದೇ ವಿಡಿಯೋದಿಂದ 1.5 ಲಕ್ಷ ಜನ ಫಾಲೋವರ್ಸ್ ಬಂದಿದ್ದಾರೆ. ತುಂಬಾ ಒಳ್ಳೆ ವಿಚಾರ. ನಂತರ ನಿಮ್ಮ ವಿಡಿಯೋವನ್ನ ರಾಜ್ಯಾದ್ಯಂತ ಇರ್ಬೋದು, ನೀವು ನಂಬಲ್ಲ, ಯಾವ್ದಾವ್ದು ಫಾರಿನ್ ಡ್ಯಾನ್ಸ್ ಗಳಿಗೆಲ್ಲ ಇದನ್ನ ಸೆಟ್ ಮಾಡಿದ್ದಾರೆ. ನಂತರ ಬೇರೆ ಬೇರೆ ಹಿಂದಿ ಆಕ್ಟ್ರೆಸ್ ಗಳು ಡ್ಯಾನ್ಸ್ ಗೆಲ್ಲ ಬಾಲಿವುಡ್ ಗೆಲ್ಲ ಇದನ್ನ ಆಡ್ ಸೆಟ್ ಮಾಡಿದ್ದಾರೆ. ನಿಮ್ಮ ವಾಯ್ಸ್ ಓನಲ್ಲ, ನೀನಲ್ಲ, ಕರಿಮಣಿ ಮಾಲೀಕ, ನಾನಲ್ಲ ಅಂತೇಳಿ ಇದು ಬೇರೆಯವ್ರ ಪೇಜ್ ಅಲ್ಲಿ, ಬೇರೆಯವ್ರ ಅಕೌಂಟ್ ಅಲ್ಲಿ ವೈರಲ್ ಆಯ್ತು. ಇದರಿಂದ ನಿಮ್ಗೆ ಏನ್ ಅನ್ನಿಸ್ತು? ಅದು ಬೇಜಾರಾಯ್ತು. ಅಂದ್ರೆ ನನ್ನ ವಿಡಿಯೋ, ನನ್ನ ಡೈಲಾಗ್ ಇರೋ ವಿಡಿಯೋ ನನ್ನ ಅಕೌಂಟ್ ಇಂದ ವೈರಲ್ ಆಗಿಲ್ಲ. ಬೇರೆ ಯಾರು ಅದನ್ನ ತಗೊಂಡು ಕಟ್ ಮಾಡಿ ಅವ್ರ ಅಕೌಂಟ್ ಅಲ್ಲಿ ಹಾಕಿದ್ರು. ಅಲ್ಲಿಂದ ವೈರಲ್ ಆಯ್ತು. ಓಕೆ, ನನಗೆ ಬೇಜಾರಿಲ್ಲ. ಸ್ಟಾರ್ಟಿಂಗು ಡ್ರೈವರ್ಸ್ ಗಳು ಮಾಡ್ತಾ ಇದ್ರು. ಒಂದು 30,000 ಜನ ಮಾಡಿದಾರೆ. ಅಲ್ಲಿ ತನಕ ನನಗೆ ಏನ್ ಅನ್ಸಲಿಲ್ಲ. ಓಕೆ ಮಾಡ್ತಾ ಇದಾರೆ, ಮಾಡ್ಲಿಕ್ಕೆ ಖುಷಿ ಆಯ್ತು ನೋಡಿ. ಆಮೇಲೆ ಬರ್ತಾ ಸಿಕ್ಕಾಪಟ್ಟೆ ಅದು ವೈರಲ್ ಆಗಿ ಶುರು ಆಯ್ತು. ಅವಾಗ ಕ್ರಿಯೇಟರ್ಸ್ ಎಲ್ಲ ಮಾಡಕ್ ಶುರು ಮಾಡಿದ್ರು. ಆಗ ನನಗೆ ಬೇಜಾರಾಗಿದ್ದು, ಅರೆ ಧ್ವನಿ ನಂದು, ಒರಿಜಿನಲ್ ಕ್ರಿಯೇಟರ್ ನಾನು, ನಂದು ವಿಡಿಯೋ ವೈರಲ್ ಆಗ್ತಿಲ್ಲ. ಅಂದ್ರೆ ವೈರಲ್ ಆಗಿದೆ, 2 ಮಿಲಿಯನ್ ವ್ಯೂಸ್ ಆಗಿದೆ ಆಲ್ರೆಡಿ. ಅಂದ್ರೆ ನೀವು ಅಂತ ಅಂದ್ರೆ ಕ್ರಿಯೇಟ್ ಮಾಡಿದಾರ ಯಾರು, ಅಪ್ಲೋಡ್ ಮಾಡಿದಾರ ಯಾರು? ಹೌದು, ಒರಿಜಿನಲ್ ಯಾರ್ದು? ತುಂಬಾ ಬೇಜಾರಾಗುತ್ತೆ ಆ ವಿಚಾರ. ನಾವು ಮಾಡಿದ್ದು ಬೇರೆಯವ್ರ ಹಾಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮನ್ನು ಗುರುತಿಸದೇ ಇದ್ದಾಗ ಅದರಷ್ಟು ಬೇಜಾರು ಇನ್ನೊಂದು ಆಗಲ್ಲ. ಹಾಗಾಗಿ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡೆ. ಯಾಕಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಟ್ಟು ತೋರಿಸಿದ್ರೆ ಟ್ರೋಲ್ ಆಗ ಜಾಸ್ತಿ. ನಿಜ. ಹಂಗಾಗಿ ನಾನು ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಗುರು ಒಂದಲ್ಲ ಒಂದಿನ ನನ್ನ ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಕೊನೆಗೂ ನನ್ನ ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಬಂತು ಗುರು ಅಂದ್ರೆ ನನ್ನ ಒಳಗಡೆ ಏನ್ ತುಳಿತಾ ಇತ್ತು, ಅದೇನ ಖುಷಿ ಆವೇಶ ಏನಿರ್ತಂತಲ್ಲ, ಅದೇನ ತಗೊಂಡು ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಆಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಆಗ ಗೊತ್ತಾಯ್ತು ಒರಿಜಿನಲ್ ಕ್ರಿಯೇಟರ್ ಇವನೇ ಅಂತ ಹೇಳಿ. ನಮ್ಮ ಟ್ರೋಲ್ ಬರೋಸ್ ನನಗೆ ಸಪೋರ್ಟ್ ಮಾಡಿದ್ರೆ ಅವ್ರು. ನಿಜವಾಗ್ಲೂ ಹೇಳ್ತೀವಿ. ನೀವು ಒಂದ್ ಮಾತು ಹೇಳಿದ್ರಿ, ಯಾವುದೇ ವಿಡಿಯೋಗಳು ಅಥವಾ ಯಾವುದೇ ಸಾಂಗ್ಗಳು ಇರ್ಬೋದು, ಯಾವುದೇ ಒಂದು ಸಣ್ಣ ತುಣುಕುಗಳು, ಈ ಒಂದು ಹಳ್ಳಿಗಳನ್ನ ಪ್ರತಿಭೆಗಳನ್ನು ಮೇಲೆ ಎತ್ತತಕ್ಕಂಥವ್ರು ಅಂತ ಹೇಳಿದ್ರೆ ಡ್ರೈವರ್ಸ್ ಗಳು. 100% ನಾನ್ ಹೇಳ್ತಾ ಇದ್ದೀನಿ, ನೀವ್ ಹೇಳಿದ್ದು 100% ಸತ್ಯ. ಈ ಆಟೋ ಡ್ರೈವರ್ಸ್ ಗಳು, ಟ್ಯಾಕ್ಸಿ ಡ್ರೈವರ್ಸ್ ಗಳು, ಟ್ರ್ಯಾಕ್ಟರ್ ಡ್ರೈವರ್ಸ್ ಗಳು, ಈ ಏನು ಚಾಲಕರಿದ್ದಾರೆ, ಇವರೇ ನಮ್ಮಂತ ಹಳ್ಳಿ ಪ್ರತಿಭೆಗಳನ್ನು ಮೇಲೆತ್ತಿ ಟ್ರೆಂಡಿಂಗ್ ಮಾಡೋದು, ವೈರಲ್ ಮಾಡ್ತಕ್ಕಂಥದ್ದು. ನೀವ್ ಹೇಳೋ ವಿಚಾರ 100% ಸತ್ಯ ಬ್ರದರ್. ಅದಾದ್ಮೇಲೆ ಅದೇ ಬಿಟ್ಟೆ. ಆಮೇಲೆ ಎಲ್ರು ಗೊತ್ತಾಯ್ತು. ಆಮೇಲೆ ಹೋಗ್ತಾ ಏನೋ ಪೀಕಲ್ ಹೋಯ್ತು. ಕೊನೆಗೆ ಎಲ್ಲಿವರೆಗೂ ಹೋಯ್ತು ಅಂದ್ರೆ, ಗುರು ಕಿರಣ್ ಸರ್ ಅಂತ ಕರ್ಕೊಂಡೇ ಹೋಯ್ತು ನನ್ನ ಆ ವಿಡಿಯೋ. ಕಿರಿಕೀರ್ತಿ ಅಣ್ಣವ್ರಂತವ್ರು ಅವ್ರ ನನ್ನ ಕರ್ಸ್ಕೊಂಡ್ರು ಬೆಂಗಳೂರಿಗೆ. ಬಾಮಗ ಅಂತ ಹೇಳಿ ಕರ್ಸ್ಕೊಂಡು ಅವ್ರ ಮುಖಾಂತರ ಗುರು ಕಿರಣ್ ಸರ್ ಮನೆಗೆ ಹೋದೆ. ಅಲ್ಲಿ ಅವ್ರನ್ನ ಮಾತಾಡಿಸಿ ತುಂಬಾ ಖುಷಿ ಆಯ್ತು. ಮಗ, ಇದು ನಿಂದು ಪಾಪ್ಯುಲಾರಿಟಿ ಕಣೋ, ಇದನ್ನ ಸಕ್ಸಸ್ ಅನ್ಕೋಬೇಡ. ಈ ಸಕ್ಸಸ್, ಈ ಪಾಪ್ಯುಲಾರಿಟಿ ಯೂಸ್ ಮಾಡ್ಕೊಂಡು ನಿನ್ನಿಂದ ಏನಾದ್ರು ಜೀವನಕ್ಕೆ ಇದ್ ಮಾಡ್ಕೋ. ವೆರಿ ಗುಡ್. ಇದನ್ನ ತಲೆಗೆ ಹಾಕಬೇಡ. ಇಂತ ಸಾಕಷ್ಟು ಬಂದ್ ಹೋಗಿದಾವೆ, ನಿನ್ಗೆ ಗೊತ್ತಿರುತ್ತೆ, ಏನ್ ಹೇಳದ್ ಬೇಕಾಗಿಲ್ಲ. ಇದನ್ನ ಪಾಪ್ಯುಲಾರಿಟಿ ಅಷ್ಟ, ಸಕ್ಸಸ್ ಅಲ್ಲ. ಇದರಿಂದ ಏನೋ ಯೂಸ್ ಮಾಡ್ಕೊಂಡು ನಿನ್ ಲೈಫ್ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ರು. ಒಂದು ಬ್ಲೆಸ್ಸಿಂಗ್ ತಗೊಂಡು ಬಂದೆ. ತುಂಬಾ ಒಳ್ಳೇದು. ಯಾಕಂದ್ರೆ ಆ ರಚನೆಕಾರರೇ ಗುರು ಕಿರಣ್. ಇನ್ನೊಂದು ವಿಚಾರ, ಗುರು ಕಿರಣ್ ಅವ್ರ ಹತ್ರನೇ ನೀವು ಒಂದ್ ರಿಕ್ವೆಸ್ಟ್ ಮಾಡ್ಬಿಟ್ಟು ಆ ಹಾಡನ್ನ ಹಾಡ್ತೀರಿ. ಅದು ಕೂಡ ತುಂಬಾ ವೈರಲ್ ಆಗೋಯ್ತು. ನೀವು ಅದನ್ನ ನಾನ್ ಸಣ್ಣವನು, ನಾವ್ ಕೇಳ್ಬಾರ್ದು ಅಂತೇಳಿ, ಆ ನಿಮ್ಮ ಮುಗ್ಧತೆ, ನಿಮ್ಮ ಹಳ್ಳಿತನ ನನಗೆ ಇಷ್ಟ ಆಗಂದ್ರೆ ನಿಮ್ಮ ಓಪನ್ ಅಪ್, ಅಂದ್ರೆ ನಿಮ್ ಓಪನ್ ಆರ್ಟ್ ಐತಲ್ಲ, ಇದ್ದದನ್ನ ನೇರವಾಗಿ ಹೇಳ್ತಿರಲ್ಲ. ನನಗಂತೂ ಅದನ್ನ ನೋಡಿ ನಾನೇ ನಿಮಗೆ ಫಿದಾ ಆಗ್ಬಿಟ್ಟೆ. ನಾನೇ ಅದಕ್ಕೆ ಹುಡುಕ ಬಂದ್ಬಿಟ್ಟೆ. ನೀವು ಇವತ್ತು ಅಲ್ಲಿಗೆ ಏನೋ ಬೇರೆ ಕೆಲಸ ಆಯ್ತು, ಇಲ್ಲ ಬ್ರದರ್ ನಾನ್ ಬಂದೇ ಬಿಡ್ತೆ ಅಂತೇಳಿ ನಾನ್ ಬಂದೆ. ಅಂದ್ರೆ ಇದ್ದಂಗೆನೆ ನೀವ್ ಹೇಳ್ತಾ ಇರ್ತೀರ. ಹೌದು ಅಂತ ಅಂದ್ರೆ, ಈಗ ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ತೀರ, ಈಗ ನಮ್ಮ ಹತ್ರ ಕೈಗೆ ಸಿಗೋರಲ್ಲ ಅವ್ರು. ನಿಜ. ಅದಕ್ಕೆ ಸರ್ ಏನಾದ್ರು ಅನ್ಕೊಂಡಿಲ್ಲ ಅಂದ್ರೆ ಅಲ್ಪನ್ಗೋಸ್ಕರ ಒಂದು ಹಾಡು ಆಡ್ತೀರಾ ಸರ್ ಅಂದ್ರೆ, ಬಾರೋ ಮಗ ಅಂತೇಳಿ ಆಡಿದ್ರು. ಅದನ್ನು ನಾನು ಪೋಸ್ಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸಿಕ್ಕಾಬಿಟ್ಟು ವೈರಲ್ ಆಯ್ತು. ಖುಷಿ ಆಗುತ್ತೆ. ಮತ್ತೆ ಯಾರ್ಯಾರು ಇದ್ರ ಬಗ್ಗೆ ಉಪೇಂದ್ರ ಅವರು ಕಾಮೆಂಟ್ ಮಾಡ್ತಾರೆ, ಪ್ರೇಮ ಅವರು ಮತ್ತೆ ಆಡ್ತಾರೆ. ಅಂದ್ರೆ 25 ವರ್ಷಗಳ ಹಿಂದೆ, ಸುಮಾರು 25 ವರ್ಷಗಳ ಹಿಂದೆ ಕರಿಮಣಿ ಮಾಲೀಕ ನೀನಲ್ಲ ಅಂತಕ್ಕಂಥದ್ದು ಹಾಡು ಮತ್ತೆ ವೈರಲ್ ಆಗ್ತತೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಮಧ್ಯ ಕರ್ನಾಟಕದ, ಉತ್ತರ ಕರ್ನಾಟಕದ ಕನಕ ಕೊಟ್ಟೂರು ಕೋಟಿ ಅವರು ಇದಕ್ಕೆ ಈಗ ಅಂದ್ರೆ ನಿಮ್ಗೆ ಏನ್ ಅನಿಸ್ತದೆ ಇದಕ್ಕೆ? ಅದೇ ಹಿಂಗ್ ತಿರುಗಿ ನೋಡಿದ್ರೆ ಗುರು ಇಷ್ಟೆಲ್ಲ ಆಯ್ತಾ ಗುರು ಅನಿಸ್ತದೆ. ಅಂದ್ರೆ ಉಪ್ಪಿ ಸರ್ ಹೇಳ್ದಂಗೆ ಟ್ರೆಂಡ್ ಮಾಡೋದಲ್ಲ, ಅದು ಆಗೋದು ಅಂತ. ಟ್ರೆಂಡ್ ಹೌದು. ಹಂಗೆ ಈ ಮತ್ ನಾವ್ ಏನೇ ಮಾಡ್ತೀವಿ ಅಂದ್ರೂ ಅದಾಗಲ್ಲ, ತಾನಾಗಿ ಆಗ್ಬೇಕಂತೆ. ಓಕೆ, ಅದೇನೋ ನನ್ನ ಲಕ್ಕಿತ್ತು ಅಂದ್ರೆ ತುಂಬಾ ಅಂದ್ರೆ ಗುರುಕಿರಣ್ ಹೇಳ್ತಾರ. ಗುರುಕಿರಣ್ ಸರ್ ಹೇಳ್ತಿದ್ರು, ಈಗ
ಅಂದ್ರೆ ಕೆಟ್ಟದಾಗಿ ಫೇಮಸ್ ಆಗ್ತಾರೆ. ಹೌದು ಈಗ ಬೆಳೆದವ್ರನ್ನ ಬೈದು ಫೇಮಸ್ ಆಗ್ತಾರೆ. ಹೌದು. ಅದೇ ನಿನ್ ಲಕ್ ಏನಂದ್ರೆ ಹಾ. ಒಳ್ಳೆತನದಿಂದ ಫೇಮಸ್ ಆಗಿದ್ಯಾ. ನಿಜ. ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ ಮಗ. ಹೌದು. ಇನ್ನೊಂದು ಹಾ. ಮುಂದುವರ್ಸ್ಕೊಂಡು ಹೋಗ್, ಒಳ್ಳೇದಾಗ್ಲಿ. ಮತ್ತೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂದ್ರೆ ಅದು ಗೊತ್ತಿಲ್ಲ ಮೋಸ್ಟ್ಲಿ. ಅಂದ್ರೆ ಎಲ್ರಿಗೂ ಅದೇ ಕಾಡ್ತಿತ್ತೇನೋ. ಅಂದ್ರೆ ಇಷ್ಟು ವೈರಲ್ ಆಗಿದೆ, ಜನ ಕನೆಕ್ಟ್ ಆಗಿದೆ ಅಂದ್ರೆ ಎಲ್ರಿಗೂ ಅದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಕನೆಕ್ಟ್ ಆಗಿದೆ 100%. ಪ್ರತಿಯೊಬ್ಬರ ಜೀವನದಲ್ಲೂ ವೈಯಕ್ತಿಕವಾಗಿ connect ಕರಿಮಣಿ ಮಾಲೀಕರು ಬೇರೆ ಬೇರೆ ಇರ್ತಾರೆ. ಒಂದು 10% ಜನಕ್ಕೆ ಜೀವನಕ್ಕೆ ಮಾತ್ರ ನಿಜವಾದ್ರೆ ಆ ಕರಿಮಣಿ ಮಾಲೀಕರು ಆಗ್ತಾರೆ. ಬೇರೆಯವ್ರಿಗೆ ಅವ್ರ ಜೀವನ ಹೋಗ್ತಾ ಇರ್ತತೆ. ಅದ್ ಬಿಡಿ, ನನ್ಗೆ ಅನ್ಸಿದ್ದು ನಾನು ಕೇಳಿದೆ. ಇಲ್ಲಾಂದ್ರೆ ತುಂಬಾ ಸಂತೋಷ. ನೀವು ಇಲ್ಲ ಆ ಅದ್ರ ಥರದ್ದು ಬಗ್ಗೆ ಏನಿಲ್ಲ. ಅಂದ್ರೆ ನಮ್ಮ ಮನಸ್ಥಿತಿ ನೋಡಿದ್ರೆ ಆಮೇಲೆ ನಾನು ಇನ್ನೂ ಒಂದು ಇಂಟರ್ವ್ಯೂ ನಲ್ಲಿ ನೋಡ್ತಾ ಇದ್ದೆ. ಇದರಿಂದ ಯಾರಾದ್ರೂ ನಮ್ಗೆ ಹುಡುಗಿಯರ್ ಬೀಳ್ತಾರ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರಿ. ದಯವಿಟ್ಟು ವಿಡಿಯೋ ಹೇಳ್ರಿ ನೋಡ್ರಿ ಹೆಂಗಿದಾರೆ ನಮ್ಮ ಹ್ಯಾಂಡ್ಸಮ್ ಬಾಯಿ ಕರಿಮಣಿ ಮಾಲೀಕರು. ಯಾರ್ ಕರಿಮಣಿ ಮಾಲೀಕರಾಗ್ಬೇಕು ಅಂತ ಅನ್ಕೊಂಡಿದಿರಿ, ನಿಜವಾಗ್ಲೂ ಕೂಡ ಕ್ಯೂ ನಿಲ್ಬೇಕು ಬಂದು. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ವಿಡಿಯೋ ಶುರು ಮಾಡಿದ್ದೆ ಫೇಮಸ್ ಆಗಿ, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಪಟಾಯಿಸನಪ್ಪ ಅಂತ. ಗುರು ಇಷ್ಟೊಂದು ವೈರಲ್ ಆಗಿದ್ದೀನಿ. ಈಗ ಹಣೆ ಬರಕ್ ಒಂದು ಬೀಳದ್ ಬೇಡವಾ, ಮೆಸೇಜ್ ಮಾಡ್ದೇವಲ್ಲ ಅಣ್ಣ ಬ್ರೋ ಅಂದ್ರೆ ಅದ್ ಖುಷಿನೇ. ಪಾಪ ಅಣ್ಣ ಪ್ರೀತಿ ತೋರಿಸ್ತಾರೆ, ಆದ್ರೆ ಹೇಳ್ಕೊಳಕ್ ಒಂದಿಲ್ಲ, ಅದೊಂದು ಬೇಜಾರು ಸಂಗತಿ. ಎಲ್ರು ಏನಂತಾರೆ, ಹೆಮ್ಮೆ ಪಡ. ಎಲ್ರು ಭಾರತ ಮಾತೆಯ ಪುತ್ರರು, ನೀವು ದೇಶದ ಪುತ್ರರು. ನೀವು ಏನಂತಾರೆ ಎಲ್ರು ಸೋಶಿಯಲ್ ಮೀಡಿಯಾದ ಅಷ್ಟೊಂದು ಜನ ಫೇಮಸ್ ಇದಾನೆ ಬಿಡಪ್ಪ, ಅವ್ರಿಗೆ ಡಜನ್ ಗಟ್ಲೆ ಇರ್ತಾವಂತಾರೆ. ಡಜನ್ ಎಲ್ರು ಒಂದು ಹೇಳ್ಕೊಳಕ್ಕಿಲ್ಲ. ಎಲ್ಲ ನನಗೆ ಇಲ್ಲ ಅಂತ ಬೇಜಾರಲ್ಲ, ಇಲ್ಲ ಅಂತ ಅಂದ್ರು ಒಪ್ಪಲ್ಲ, ಅದು ಬೇಜಾರು ನನಗೆ. ಇಲ್ಲ ನೋಡ್ರಿ, ನಾನ್ ಕೇಳ್ತೇನೆ, ಎಲ್ರಿಗೂ ಕೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಯಾರ್ಯಾರು ನೋಡ್ತಾ ಇದ್ರಿ, ಇವತ್ತಿನ ಹುಡುಗಿರು ಯಾರು ನೋಡ್ತಾ ಇದ್ರಿ ನೋಡ್ರಿ, ಎನರ್ಜಿ ಹೆಂಗಿದಾರೆ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಮ್ಮ ಯಾರಾಗ್ತೀರಿ, ನಮ್ಮ ಕನಕ ಕೊಟ್ಟೂರಿನ ಕರಿಮಣಿ ಮಾಲೀಕ, ಇವ್ರಿಗೆ ಯಾರು ಕರಿಮಣಿ ಮಾಲೀಕರಾಗ್ತೀರಿ ಅಂತ ಹೇಳಿ ನೋಡ್ರಿ. ಮತ್ತೆ ಅವಕಾಶ ಸಿಗಲ್ಲ, ಒಳ್ಳೆ ಹುಡುಗಿರು ಬಂದು ಬೇಗ ಇವ್ರ ಪ್ರಪೋಸ್ ಮಾಡ್ಬಿಟ್ಟು ಇವ್ರಿಗೆ ಪ್ರಪೋಸ್ ಮಾಡಿ ಒಪ್ಸ್ಕೊಳ್ರಿ ಅಂತ ಹೇಳಿ. ಇದು ತಮಾಷೆ ಅನ್ಕೊಳ್ರಿ, ಬಟ್ ಸೀರಿಯಸ್ ಅನ್ಕೊಳ್ರಿ, ತೊಂದ್ರೆ ಇಲ್ಲ. ಕರಿಮಣಿ ಮಾಲೀಕರು ಸಿಕ್ಕಿದ್ದಾರೆ. ಇಷ್ಟೊತ್ತು ಇನ್ನು ಹಿಂಗೆ ಮಾತಾಡ್ತಾ ನಾವು ಇನ್ನೂ ಸಂದರ್ಶನ ನಮ್ದು ಮುಂದುವರಿತದೆ, ನೋಡ್ತಾ ಹೋಗೋಣ. ಮತ್ತೆ ನಮ್ಮ ಬ್ರದರ್ ಇನ್ನೂ ಒಂದ್ ಕೇಳಕ್ ಅನ್ಕಂಡೆ. ನಿಮ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ್ರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇದಾವೆ. ಹೌದು. ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಆ ಕಡೆ ಬೆಂಗಳೂರವರು ಯೂಟ್ಯೂಬರ್ಸ್ ಎಲ್ಲ ಇದಾರೆ, ಬ್ಲಾಗರ್ಸ್ ಎಲ್ಲ ತುಂಬಾ ಇದಾರೆ ಬೆಂಗಳೂರಲ್ಲಿ. ಮಧ್ಯ ಕರ್ನಾಟಕದಲ್ಲಿ ಯಾರು ಇದಾರೆ ಬ್ರದರ್? ಇದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ತುಂಬಾ ಕಡಿಮೆ. ಸ್ವಲ್ಪ ಬಂದಿಲ್ಲ. ಫಿಲಂ ಇಂಡಸ್ಟ್ರಿ ಒಳಗೆ ಅಷ್ಟೇ. ಕರ್ನಾಟಕ ಅಂದ್ರೆ ಎಲ್ಲ ಒಂದೇ, ಅಖಂಡ ಕರ್ನಾಟಕ. ಕನ್ನಡ ಅಂದ್ರೆ ನಮ್ ತಾಯಿ, ಅದ್ರ ಬಗ್ಗೆ ನಾವ್ ಮಾತಾಡಲ್ಲ. ಅದೇ ದೊಡ್ಡವ ಚಿಕ್ಕವ ಬೇರೆ, ಅವ್ವನು ಬೇರೆ. 100%. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಮಧ್ಯ ಕರ್ನಾಟಕದ ಯೂಟ್ಯೂಬರ್ಸ್ ಗೆ ಅಥವಾ ಎಂತ ನೀವೀಗ ಮಧ್ಯ ಕರ್ನಾಟಕದರೆ ನೀವ್ ಇಷ್ಟು ವೈರಲ್ ಆಗಿರೋದು, ಜನ ಸಪೋರ್ಟ್ ಮಾಡಲ್ವಾ? ಇಂಡಸ್ಟ್ರಿ ಬೆಳೆಸಲ್ವಾ? ಅಥವಾ ಯಾಕೆ ಹಿಂಗೆ ಅಂತೇಳಿ ನಿಮ್ಮ ಹತ್ರ ಒಂದ್ ನಾನು ಕ್ವಶನ್ ಕೇಳ್ಬೇಕಂತ ಹೇಳಿ ಅವಾಗ ಇಲ್ಲಿದ್ದ ಕಾಡ್ತಾ ಇತ್ತು ನನ್ ಮನ್ಸಲ್ಲಿ. ಯಾಕೆ ಯೂಟ್ಯೂಬರ್ಸ್ ಕಡಿಮೆ ಇದ್ದಾರೆ ಮಧ್ಯ ಕರ್ನಾಟಕದಲ್ಲಿ. ಆಮೇಲೆ ಅಲ್ಲ, ಫಿಲಂ ಇಂಡಸ್ಟ್ರಿ ಒಳಗೆ ಯಾರಿದ್ದಾರೆ? ಇಲ್ಲ ಅಂತ ನಾನು ಬೆರಳಿಕೆ ಅಷ್ಟು. ನೀವು ಆ ಕಡೆ ಮೈಸೂರು ಭಾಗ ತಗೊಂಡ್ರೆ ಸಾಕಷ್ಟು ಇದ್ದಾರೆ. ಉತ್ತರ ಕರ್ನಾಟಕ ಒಂದಿಷ್ಟಂತೂ ಈಗಷ್ಟಂತೂ ಸಾಕಷ್ಟು ವೈರಲ್. ಅವ್ರು ಯಾರಿಗೂ ಬೇಡ ಅಂತ ಹೇಳಲ್ಲ, ಎಲ್ಲರೂ ನಮ್ಮವ್ರೆ, ಕನ್ನಡದವ್ರೆ, ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ರು ಬೆಳಿಲಿ. ಆದ್ರೆ ಮಧ್ಯ ಕರ್ನಾಟಕದವರು ಬೆಳಿಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ನಂದು. ಇದಕ್ಕೆ ನೀವೇನ್ ಹೇಳ್ತೀರಿ? ಇದಕ್ಕೆ ನನಗೆ ದಯವಿಟ್ಟು. ಅಂದ್ರೆ ನನಗೂ ಇಷ್ಟ ದಿವಸ ಅನ್ಸಿತ್ತು, ಅಂದ್ರೆ ನಮ್ ಭಾಗದಲ್ಲಿ ಪಾಪ್ಯುಲರ್ ಇದಾರೆ, ಅವ್ರನ್ನಾರು ಜಾಸ್ತಿ ಸಂದರ್ಶನ ಕಮ್ಮಿ ಆ ಕಡೆ. ಈಗ ನಾನ್ ಕಂಡುಕೊಂಡ್ ಸತ್ಯ ಏನಂದ್ರೆ, ಈಗ ರೀಸೆಂಟ್ ಕೆಲವು ಸಂದರ್ಶನಕ್ಕೆ ಹೋದಾಗ ಬೆಂಗಳೂರಲ್ಲಿ ಅವು ಅವೈಲೇಬಲ್ ಇದ್ರೆ ಅವ್ರು ಬೇಗ ಇಂಟರ್ವ್ಯೂ ಹುಡ್ಕೊಂಡ್ ಬರ್ತಾರೆ. ಅಂದ್ರೆ ಅವ್ರಿಗೆ ಕನೆಕ್ಟಿವ್ ಇರಬೇಕು, ಸಂಪರ್ಕ ಬೇಗ ಸಿಗ್ಬೇಕು. ಇಲ್ಲಿಗೆ ಬರಕ್ ಆಗಲ್ಲ ಅವ್ರು. ಹಂಗ ಇನ್ನೊಂದು ನಮ್ಮ ಕಾಂಟ್ಯಾಕ್ಟ್ ಗಳು ಅವ್ರಿಗೆ ಸಿಗದೆ ಇರ್ಬೋದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಖಂಡಿತ ಅವ್ರಿಗೂ ಕರೆಸಿ ಇಂಟರ್ವ್ಯೂ ಮಾಡ್ಬೇಕು ಅಂತ ಅಭಿಲಾಷೆ ಇದೆ. ಒಂದು ಯಾರು ಕರೆಸ್ತಾ ಇರೋದು ಅಂದ್ರೆ ಫಸ್ಟ್ ಯಾರು ಕರೆಸಿದ್ರೆ ಬಂದಿವ್ ಅಂತ ಗೊತ್ತಾದ್ರೆ ಎಲ್ರು ಬಂದ್ಬಿಡ್ತಾರೆ. ನಾನ್ ಮೊನ್ನೆ ಹೋದ ಅದ ಅನುಭವ. ಹೌದು, 100%. ಇದಕ್ಕೆಲ್ಲ ನಾವ್ ಹೇಳ್ಬಾರ್ದು. ಇದು ಮೀಡಿಯಾ ಅನ್ನೋದು ಜಗತ್ ಹೆಂಗಿದೆ ಅಂತ ಹೇಳಿದ್ರೆ, ಇದು ಒಂದು ಆದ್ರೂ ಹೇಳ್ಬಿಡ್ತೀನಿ, ಇದು ಒಂದು ಇದು ಅಂತ ಹೇಳ್ತಾರಲ್ಲ, ಒಂದು ನೀವು ನೋಡಿರ್ತೀರಿ, ಪ್ರತಿ ನಮ್ಮ ಹಳ್ಳಿ ಕಡೆ ಮನೆಗೆ ಒಂದೊಂದು ನಾಯಿ ಸಾಕಿರ್ತಾರೆ. ಒಂದು ಯಾರೋ ರಾತ್ರಿ 12 ಗಂಟೆ ಮೇಲೆ ಒಬ್ಬ ಬರ್ತಾನೆ, ಒಂದ್ ನಾಯಿ ಬೌ ಅನ್ನುತ್ತೆ, ಇನ್ನೊಂದ್ ನಾಯಿ ಸುಮ್ನೆ ಬೊಗಳಿರ್ತದೆ, ಅಲ್ಲಿ ಯಾರು ಇರಲ್ಲ, ಆದ್ರೆ ಇನ್ನೊಂದ್ ನಾಯಿ ಬೌ ಅನ್ನುತ್ತೆ, ಪಕ್ಕದ ಮನೆ ನಾಯಿ ಬೌ ಅಂತ ಬೋಳ್ತದೆ. ಅಂದ್ರೆ ಒಂದ್ ಬೊಗಳತಂತ ಇನ್ನೊಂದ್ ಬೊಗಳ್ಬೇಕು. ಅಂದ್ರೆ ಹಂಗೆ ಅಂದ್ರೆ ಅವರು ಅಂತೇಳಿ ಅಂದ್ರೆ ಅವರಿಗೆ ಅದೇ ನಮ್ಮ ಸಂಪರ್ಕ ಸಿಗದೇ ಇರೋ ಕಾರಣ ಯಾರು ಕರೆಸಿಲ್ಲ. ಹೌದು. ಈ ನಾನ್ ಕಂಡ್ಕೊಂಡ ಸತ್ಯ ಅಂದ್ರೆ ಅವರು ಸರ್ ನೀವು ಬೆಂಗಳೂರಲ್ಲಿ ಅದೇ ಬೇರೆ ಒಂದು ವಿಡಿಯೋ ವೈರಲ್ ಆಯ್ತು ರೀಸೆಂಟ್ ಆಗಿ ಕಬಾಬ್ ಅನ್ನೋದು. ಅವ್ರನ್ನ ಬಹಳ ಜನ ಸಂದರ್ಶನ ಮಾಡ್ತಿದ್ದಾರೆ, ಯಾಕಂದ್ರೆ ಅವ್ರು ಅಲ್ಲೇ ನಿಯರ್ ಇದಾರೆ, ಬೇಗ ಅಂದ್ರೆ ನಾವ್ ಹೋಗಕ್ ಆಗ್ಲಿಲ್ಲ, ಅವರೇ ಬಂದು ಸಂದರ್ಶನ ಮಾಡ್ತಾರೆ. ಹಂಗಾಗಿ ಅಂದ್ರೆ ಅವರು ಸಂಪರ್ಕ ಯಾರು ಬೇಗ ಸಿಗ್ತಾರೋ, ಅಂದ್ರೆ ವಿಷಯ ಟ್ರೆಂಡಿಂಗ್ ಇದ್ದಾಗ
ನಾವ್ ಫಸ್ಟ್ ಹಾಕ್ಬೇಕು, ಬೇಗ ನಾವ್ ಫಸ್ಟ್ ಹಾಕ್ಬೇಕು, ಅದೊಂದ್ ಇರುತ್ತಲ್ಲ. ಮಾಡ್ಬೇಕು, ನಾವು ಜನಗಳಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು. ಅದು ಒಂದ್ 2 ದಿನ ಔಟ್ಡೇಟ್ ಆಗ್ಬಿಟ್ರೆ ಆಲ್ರೆಡಿ ನೋಡೋ ವ್ಯೂಸ್ ಕಮ್ಮಿ ಆಗ್ಬಿಡುತ್ತೆ, ಅಂದ್ರೆ ಅದ್ರ ಕಡೆ ಗಮನ ಆಗ್ಬಿಡುತ್ತೆ. ಬ್ರದರ್, ಇದೆಲ್ಲದ್ರ ಜೊತೆಗೆ ಇನ್ನಂತ ಏನ್ ಹೇಳಿದ್ರೆ, ಈಗ ಇಷ್ಟೆಲ್ಲ ವೈರಲ್ ಆಯ್ತು, ನಿಮಗೆ ಸಾಕಷ್ಟು ಜನ ಕರ್ಸಿದ್ರು, ಏನಾದ್ರೂ ನಿಮ್ಗೆ ಆರ್ಥಿಕವಾಗಿ ಯಾರಾದ್ರೂ ಸಹಾಯ ಮಾಡಿದಾರ, ಅಥವಾ ಯಾರಾದ್ರೂ ನಿಮಗೆ ಫಿಲಿಂ ಇಂಡಸ್ಟ್ರಿಗೆ ಒಂದು ಚಾನ್ಸ್ ಕೊಡ್ತೀನಿ, ನಿಮ್ಗೆ ಒಂದ್ ಒಳ್ಳೆ ಪಾತ್ರ ಅಂತ ಕರೆದಿದ್ದಾರ? ಇದ್ರ ಬಗ್ಗೆ ಬಹಳ ಮುಖ್ಯ ಆಗ್ತದೆ ಜೀವನನ, ಅದ್ರ ಬಗ್ಗೆ ಉತ್ತರ ಕೊಡ್ಬೇಕು ನೀವು. ಇಲ್ಲ, ಅದೇ ಈ ವಿಡಿಯೋ ವೈರಲ್ ಆದ್ಮೇಲೆ ಕರ್ಸಿದ್ರು, ಅದೇ ಒಂದು ಖುಷಿ ವ್ಯಕ್ತಪಡಿಸಿದ್ರು. 25 ವರ್ಷ ಆದ್ಮೇಲೆ ಒಂದ್ ಸಾಂಗ್ ಟ್ರೆಂಡಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಕಣೋ, ನೀ ಮಾಡಿದ್ಯಾ ಒಳ್ಳೇದಾಗ್ಲ. ಅಂದ್ರೆ ಶುಭ ಹಾರೈಕೆಗಳು ಬಂದಿದ್ದಾವೆ, ಅದರಿಂದ ಏನ್ ಯಾವ ರೀತಿ ಈ ತರ ಏನ್ ಬಂದಿಲ್ಲ. ಅಷ್ಟು ಸಾಕು. ಅಂದ್ರೆ ನಮ್ಮನ್ನ ಇಲ್ಲಿ ಒಂದು ನ್ಯೂಸ್ ಪತ್ರಿಕೆ ಬಂದ್ರೆ ಕುಣಿದಾಡ್ಬಿಡ್ತೀವಿ ಅಂತದ್ರಲ್ಲಿ. ಈಗ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ನಮ್ಮ ಸಂದರ್ಶನ ಮಾಡ್ತಾರೆ, ಸದ್ಯಕ್ಕೆ ಅಷ್ಟು ಸಾಕು. ಒಂದೇನೋ ಆಗಿದೀವಿ ಅದ್ರಿಂದ, ಅಂದ್ರೆ ಕೆಲವೊಂದು ಬರ್ತಾ ಇದಾವೆ ಆಫರ್ಗಳು, ಗೊತ್ತಿಲ್ಲ ಯಾವ ಮಾತುಕತೆ. ಈಗ ಟ್ರೆಂಡಿಂಗ್ ಇರೋದ್ರಿಂದ ಬರ್ಬೋದು, ಆಮೇಲೆ ಗೊತ್ತಿಲ್ಲ ಯಾವ ಕೆಲವೊಂದು ಬರ್ತಾ ಇದಾವೆ, ಮಾತುಕತೆ ನಡೀತದೆ, ಆದ್ರೆ ಒಳ್ಳೇದೇ. ಯಾವ್ದಾದ್ರು ಈಗ ಚಾನ್ಸ್ ಬಂದ್ರೆ ಒಳ್ಳೆ ನಾಯಕ ನಟ ನಮ್ಮ ಪಾತ್ರಕ್ಕೆ ನಿಮಗೆ ಚಾನ್ಸ್ ಬರ್ಬೋದು. ಯಾರು ಹೆಂಗಿದ್ದರು ಇವತ್ತು, ಏನ್ ಹೇಳ, ಅಬ್ದುಲ್ ಕಲಾಂ ಏನಾಗಿದ್ರು, ವಾಜಪೇಯಿ ಏನಾಗಿದ್ರು, ಗೊತ್ತಿಲ್ಲ. ಯಾರ್ಯಾರು ಹೆಂಗೆ ಜೀವನ ಆಗ್ತದಂತ ಇವತ್ತು ಸದ್ಯ ಟ್ರೆಂಡಿಂಗ್ ಅಲ್ಲಿ ಇದೆ. ಮುಂದೆ ಒಂದು ಒಳ್ಳೆ ಪಾತ್ರನ, ನಾಯಕ ನಟನ ಒಬ್ರು ಯಾರೋ ಪ್ರೊಡ್ಯೂಸರ್ ಡೈರೆಕ್ಟರ್ ನಿಮ್ಮನ್ನ ಹುಡ್ಕೊಂಡ್ ಬರ್ಬೋದು. ಅಂತ ಚಾನ್ಸಸ್ ಸಾಕಷ್ಟು ಇದೆ ಇವಾಗ. ಅಂತ ಚಾನ್ಸಸ್ ಸಿಕ್ಕರೆ ನೀವು ಹೋಗಕ್ ರೆಡಿ ಇದ್ದೀರಾ ಏನು ಅಂತೇಳಿ? ಆದ್ರೂ ಅಂದ್ರೆ ಓಕೆ, ಆ ತರದವು ಆಸೆಗಳು ಯಾರಿಗಿರಲ್ಲ ಬ್ರೋ. ಅಂದ್ರೆ ಅಂದ್ರೆ ಗೊತ್ತು ನಮ್ಗೆ, ನಾವು ದೂರನೇ ನಮ್ಮಿಂದ, ಅಂದ್ರೆ ನಮ್ಗೆ ಅಲ್ಲ ಅಂತ ಗೊತ್ತಿದೆ. ಆದ್ರೆ ಒಂದೇನೋ ನೀವ್ ಹೇಳ್ದಂಗೆ ಆದ್ರೆ ಖುಷಿನೇ ಅಲ್ಲ. ಇಲ್ಲ, ಅಲ್ಲ ನಂಗೆ ಇಲ್ಲ, ಅಲ್ಲ ನಂಗೆ ಅಬ್ರಾಮ್ ಲಿಂಕನ್ ನೋಡ್ರಿ, ಅಲ್ಲ ಅಂತ ಯಾಕೆ? ನಾನಲ್ಲ, ನೀವ್ ಹೌದು, ನಾನು ಹೇಳ್ತೀನಿ, ಅದೇ ಆಗ್ತದ ಬ್ರದರ್. ಆಗ್ಲಿ, ಕಂಗ್ರಾಚುಲೇಷನ್ ಬ್ರದರ್. ಬ್ರದರ್, ನಾವ್ ಮಾತಾಡ್ತಾ ಇದ್ವಿ, ಏನಂತ ಹೇಳಿದ್ರೆ, ಇಡೀ ರಾತ್ರಿನೇ ಅಂದ್ರೆ ಬೆಳಗಾಗದೊಳಗೆ ಕೋಟ್ಯಾನ್ಗಟ್ಲೆ ವ್ಯೂಸ್ ಆಗ್ಬಿಟ್ಟು, ಟ್ರೆಂಡಿಂಗ್ ಆಗ್ಬಿಟ್ಟು, ದೇಶಾದ್ಯಂತ ವರ್ಲ್ಡ್ ಎಲ್ಲ ವೈರಲ್ ಆಗಿರ್ತಕ್ಕಂಥವ್ರನ್ನ ಸಾಕಷ್ಟು ಜನ ನೋಡಿದೀವಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸದ್ಯ ಟ್ರೆಂಡಿಂಗ್ ಇರೋದಂತಂದ್ರೆ ಕರಿಮಣಿ ಮಾಲೀಕ ಅಂತ ಹೇಳಿದ್ರೆ ನೀವೇನೆ. ಅದು ಮೊನ್ನೆ ಸದನದಲ್ಲಿ ಕೂಡ ಅದು ಚರ್ಚೆ ಆಯ್ತು, ಚರ್ಚೆ ಆಯ್ತು. ಅದಾದ್ಮೇಲೆ ಇನ್ನೂ ಒಂದು ಇದು, ಯಾರೋ ಒಬ್ರು ಏನು ಇಲ್ಲ ಬಜೆಟ್ ಅಲ್ಲಿ ಏನಿಲ್ಲ ಅನ್ನೋದು ಆಯ್ತು, ಅದು ಬೇರೆ. ಅದು ನಮಗೆ ರಾಜಕೀಯ ಬೇಡ, ಇರ್ಲಿ, ಸುಮ್ನೆ ನಾವಿಲ್ಲಿ ಮಧ್ಯ ತಂದ್ವಿ ಅದನ್ನ. ಜೊತೆಗೆ ಏನಂತ ಹೇಳಿದ್ರೆ, ನೀವು ಚಿಕ್ಕವ್ರು, ನಿಮ್ದು ಮೂಲತಃ ಇದೇ ಊರ? ಮೂಲತಃ ನಮ್ದು ಇದೆ ಹೆಳ್ಳ ಗ್ರಾಮ. ಮೂಲತಃ ಅಖಂಡ ಕೂಡ್ಲಿಗಿ ತಾಲೂಕು, ಈಗ ಬೇರ್ಪಟ್ಟು ಕೊಟ್ಟೂರು ತಾಲೂಕಾಗಿದೆ. ನೀವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲಿ? ನಿಮ್ ತಂದೆ ತಾಯಿ, ನಿಮ್ಮ ಮನೆತ, ಅದ್ರ ಬಗ್ಗೆ ಸ್ವಲ್ಪ ಕುಟುಂಬದ ಬಗ್ಗೆ ನಮ್ಗೆ ಹೇಳ್ಬೋದಾ? ಕುತೂಹಲ ಇರ್ತದೆ ತುಂಬಾ ಜನಕ್ಕೆ, ನೋಡುಗರಿಗೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರು ಹೆಳ್ಳ ಗ್ರಾಮ. ನಾನು ಓದಿದ್ದ ಸ್ಕೂಲ್ಗಳು ಇವೇನೆ, ಇದೇ ಸ್ಕೂಲ್. ನೋಡ್ರಿ, ಕನಕ ಕೊಟ್ಟೂರವ್ರು ಇದೇ ಸ್ಕೂಲಲ್ಲೇ ಓದಿರೋದು. ಇಲ್ಲಿ ಆ ಸ್ಕೂಲಲ್ಲೇ ನಾವ್ ಇವತ್ತು ಚಿತ್ರೀಕರಣ ಮಾಡ್ತಾ ಇದೀವಿ. ಅದೊಂದು ನಮ್ಗೆ ಅದೃಷ್ಟ. ಆಮೇಲೆ ಅವ್ರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ ಒಂದು. ಮತ್ತೆ ನಂತರ ನೀವು ನಿಮ್ಮ ತಂದೆ ತಾಯಿಯವ್ರಿಗೆ ಎಷ್ಟು ಜನ ಮಕ್ಕಳು? ನಾವು ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು. ಒಬ್ಬ ತಂಗಿ, ತಮ್ಮ, ನಾನೇ ದೊಡ್ಡವನು. ತಂಗಿಗೆ ಮದುವೆ ಮಾಡಿದೀವಿ. ತಮ್ಮ ಇಂಜಿನಿಯರಿಂಗ್ ಮುಗಿಸಿದ್ದಾನೆ, ಬೆಂಗಳೂರಲ್ಲಿ. ನಾನು ಅದೇ ಫೋಟೋಗ್ರಫಿ. ನಿಮ್ಮ ವೃತ್ತಿ, ಮೂಲ ವೃತ್ತಿ ಈಗ ಫೋಟೋಗ್ರಫಿ. ಛಾಯಾಚಿತ್ರಗ್ರಾಹಕ, ಫೋಟೋಗ್ರಫಿ ಎಲ್ಲ ತೆಗಿತೀರಿ, ಅದರಿಂದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ. ನಿಮ್ದು ಜಮೀನ್ ಎಷ್ಟಿದೆ, ಏನು ಕತೆ? ನಮ್ದು ಒಂದ್ 5 ಎಕರೆ ಜಮೀನ್ ಇದೆ, ಎಲ್ಲ ಬೆದ್ಲು. ಬೆದ್ಲು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಕುಷ್ಕಿ ಒಣ ಭೂಮಿ ಅಂತ ಹೇಳ್ತೀವಿ, ಕುಷ್ಕಿ ಅಂತ ಹೇಳ್ತೀವಿ, ಹೊರಭೂಮಿ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಹೋದ್ರೆ. ಮಳೆ ಬಂದ್ರೆ ಅಷ್ಟೇ, ಮಳೆ ಆಶ್ರಿತ ಭೂಮಿ ಅಂತ ನಮ್ ಕಡೆ. ನಮ್ಮ ಮಧ್ಯ ಕರ್ನಾಟಕದ ಬೆದ್ಲು ಅಂತ ಹೇಳ್ತೀವಿ. ಎಷ್ಟು ಎಕರೆ ಇದೆ ಬ್ರದರ್? 5 ಎಕರೆ ಇದೆ. 5 ಎಕರೆ. ಈ ವರ್ಷ ಮಳೆನಲ್ಲಿ ಏನಿಲ್ಲ. ದನ ಕರುಗಳು, ಹಸುಗಳು, ದನಗಳು ಸಾಕೊಂಡಿದೀವಿ. ಒಂದ್ 2 ಎಮ್ಮೆ ಇದಾವೆ. ಮತ್ತೆ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಮನೇಲಿ, ಅಂದ್ರೆ ಸುಗ್ಗಿಯಾಗ ಮಳೆಗಾಲದಾಗ ಹೊಲ್ದಾಗ ಬೆಳೆ ಹಾಕಿದ್ರೆ ಹೊಲ್ದಕ್ ಹೋಗೋದು, ಕಾಳಿ ಬಳಿ ಏನಿರ್ತೋ ನೋಡ್ಕೊಂತಾರ. ಮತ್ತೆ ಗೃಹಿಣಿ ಮನೆಯಲ್ಲಿ. ಅಪ್ಪ ಮತ್ತೆ ಅದೇ ಸೇಮ್ ನೀರಾವರಿ, ಅಂದ್ರೆ ಮಳೆಗಾಲದಲ್ಲಿ ಬೀಜನ ಬಿತ್ತೋದು, ಕಾಳಿ ಬೆಳೆ ಇದ್ರೆ ರಂಟೆ ಹೊಡೆಯೋದು, ಹೊಡಿಸಿ ಮತ್ತೆ ಬಿಡುವ ಟೈಮಲ್ಲಿ ಕೊಟ್ರಿಗೆ ಹೋಗ್ತಾರೆ. ಕೊಟ್ರಲ್ಲಿ ಅಮ್ಮಲ್ಲಿ ಕೆಲಸ ಮಾಡ್ತಾರೆ ಅವರು. ಅಮ್ಮಲ್ಲಿ ಈಗ ಸಿಮೆಂಟ್ ಮೂಟೆ ಹೊಡ್ತಾರೆ. ಈಗ್ಲೂ 58 ವರ್ಷ, ಈಗ್ಲೂ ಅಮ್ಮಲ್ಲಿ ಕೆಲಸ ಮಾಡ್ತಾರೆ. ಬೇಜಾರಾಗುತ್ತೆ, 58 ವರ್ಷ ಅದು ದುಡಿಸ್ಕೊಂತಿದೀವಲ್ಲ ಅಂತ. ಆದ್ರೆ ಪರಿಸ್ಥಿತಿ ಆಗಿದೆ, ಹೇಳ್ಬಾರ್ದು. ಆದ್ರೂನು ಮನ್ಸಿಗೆ ನೋವಿನ ವಿಚಾರ. ಹೌದು. ಆದ್ರೂನು ಯಾರು ಕೂಡ ಇದನ್ನ ತಪ್ಪಾಗಿ ತಿಳ್ಕೊಬಾರದು. ನೋಡ್ರಿ, ಒಬ್ಬ ಅಮಾಲಿ ಮಾಡ್ತಕ್ಕಂತ 58 ವರ್ಷದ ಇವ್ರ ತಂದೆ ಈಗ್ಲೂ ಕೂಡ
ಅಮಾಲಿ ಕೆಲಸ ಮಾಡ್ಬಿಟ್ಟು ಇವರು ಜೀವನ ಮಾಡ್ತಾ ಇದಾರೆ. ಅಂದ್ರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ಹಳ್ಳಿಗಳಲ್ಲಿ ಜೀವನ ಸಾಗಿಸ್ಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ. ಮನೆಗೆ ಎಲ್ಲರೂ ದುಡಿಬೇಕು. ಅದರಿಂದ ಅವ್ರ ತಂದೆಯವರು ಇವತ್ತಿಗೂ ಅಮಾಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂಚೂರು ನಮಗೆ ಬೇಜಾರಾಯ್ತು. ದಯವಿಟ್ಟು ಇದನ್ನ ನಾನು ನಿಮ್ಗೆ ಕೇಳ್ಬಾರ್ದು ಗೊತ್ತಿಲ್ಲ. ಎಷ್ಟೆಷ್ಟೋ ಏನೇನೋ ಮಾಡ್ತಾರೆ. ಇವ್ರಿಗೊಂದಿಷ್ಟು ಇವ್ರ ಮನೆ ತೋರ್ಸ್ಬಿಟ್ರೆ ನಾವು ಇವ್ರ ಒಪ್ಪಿಗೆ ತಗೊಂಡ ನಂತರ ನಾವು ಇವ್ರ ಮನೆ ತೋರ್ಸ್ಬೇಕು ಅಂತಿದೀವಿ. ಅದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ಮೇಲೆ ಎಲ್ಲ ಓಪನ್ ಅಪ್ ಎಲ್ರು ಅವ್ರು ಸಾರ್ವಜನಿಕ ಜಗತ್ತಿಗೆ ಬಂದಂಗೆ ಅದರಿಂದ ತೋರಿಸ್ತೀವಿ. ತುಂಬಾ ಬಡತನ ರೇಖೆಗಿಂತ ಕೆಳದ ವರ್ಗದಲ್ಲಿ ಇರ್ತಕ್ಕಂತ ನಮ್ಮ ಅಂದ್ರೆ ನಾನು ಹೇಳ್ಬಾರ್ದು, ನಮ್ಮ ಗೆಳೆಯ ಅಂತಾನೆ ನಾನು ಸ್ವೀಕಾರ ಮಾಡ್ತೀನಿ. ಒಂದಿಷ್ಟು ಜನ ಸಹಕಾರ ಮಾಡಿದ್ರು ತಪ್ಪಿಲ್ಲ ಇವ್ರಿಗೆ. ಅವ್ರು ಕೇಳ್ತಾ ಇಲ್ಲ ಅದನ್ನ. ದಯವಿಟ್ಟು ನಾನು ಅವ್ರ ಪರ್ಮಿಷನ್ ಇಲ್ದೆ ನಾನು ಹೇಳ್ತಾ ಇದ್ದೀನಿ. ಕನಕ ಕೊಟ್ರವ್ರಿಗೆ ಅಮಾಲಿ ಮಾಡ್ತಾರೆ ಅವ್ರ ಅಪ್ಪರು. ಅವ್ರ ತಾಯಿಯವರು ಜಮೀನಿನ ಕೆಲಸ ಮಾಡ್ತಾರೆ. ಅವ್ರ ಮನೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹಿಂಗಿದೆ. ನಂತರ ನೀವ್ ಏನ್ ಓದಿದ್ರಿ ಬ್ರದರ್? ನಾನು ಬಿಕಾಂ ಕಂಪ್ಲೀಟ್ ಆಗಿದೆ. ಬಿಕಾಂ ಮಾಡಿದ್ವಿ. ಅದ್ಭುತ. ಅಂದ್ರೆ ಮಾಡಿದ್ ನೀವು ಇಲ್ಲೇ ನಮ್ಮ ಕೊಟ್ಟೂರೇಶ್ವರ ಕಾಲೇಜಲ್ಲಿ, ಕೊಟ್ರೇಶ್ವರ ಕಾಲೇಜ್. ಹೌದು, ಸುಮಾರು ಲಕ್ಷ ಸಾವಿರಾರು ಜನಕ್ಕೆ ದಾರಿ ಇದು ಜೀವನ ಕಟ್ಟಿಕೊಟ್ಟ ಕಾಲೇಜು ಕೊಟ್ರೇಶ್ವರ ಕಾಲೇಜು, ಕೊಟ್ಟೂರು. ಮತ್ತೆ ಅಲ್ಲ, ಆ ಬಿಕಾಂ ಮಾಡ್ಬಿಟ್ಟು ಒಳ್ಳೊಳ್ಳೆ ಉದ್ಯೋಗ, ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಹೋಗ್ಬೋದಾಗಿತ್ತು, ಫೈನಾನ್ಸ್ ಹೋಗ್ಬೋದಾಗಿತ್ತು. ಯಾಕೆ ಇದು ನಿಮ್ದು ಅಂದ್ರೆ ಈ ಫೀಲ್ಡ್ಗೆ ಯಾಕೆ? ಅಂದ್ರೆ ಚಿಕ್ಕ ವಯಸ್ಸಿಂದ ನಂಗೊಂದು ಆಸೆ ಇತ್ತು, ಸಿನಿಮಾಗ್ ಸೇರ್ಕೋಬೇಕು, ಡೈರೆಕ್ಟರ್ ಆಗ್ಬೇಕು, ಡೈರೆಕ್ಷನ್ ಮಾಡ್ಬೇಕು. ಆತರ ಎಲ್ಲ ಕಲ್ಪನೆಗಳು, ಚಿಂತನೆಗಳಿದ್ದು. ಕೊನೆಗೂ ನಾನು ಡಿಗ್ರಿ ಮುಗಿಸ್ಕೊಂಡು ಇಂಡಸ್ಟ್ರಿಗೆ ಹೋದ್ರಿ. ಅಲ್ಲೇ 6 ವರ್ಷ ನನ್ನ ಜೀವನ ಕಳೆದೆ. ಬೆಂಗಳೂರಲ್ಲಿ ಎಂಟ್ರಿ ಕೊಟ್ಟಿದ್ವಿ. ಏನ್ ನಮ್ ತಲೆ ಇತ್ತು ಅಂದ್ರೆ, ಸಾಕಷ್ಟು ಸಾಧಕರ ಎಂಟ್ರಿ ನೋಡಿರ್ತಿದ್ಲ. ಇಂಡಸ್ಟ್ರಿ ಬಂದ 5 ವರ್ಷ ಸರ್, 10 ವರ್ಷ ಸೆಟ್ಲ್ ಏನೋ ಒಂದು ಆಗ್ಬಿಡ್ತಾರೆ ಅಂತ ಅದೇ ಗುಂಗಿಟ್ಕೊಂಡು ಹೋದ್ವಿ. 5 ವರ್ಷ ಆಯ್ತು, 6 ವರ್ಷ ಆಯ್ತು, ಇಲ್ಲಿ ಏನು ಕೆಲಸ ಆಗ್ತಾ ಇಲ್ಲ. ಓಕೆ, ಸಾಧನೆ ಬಿಡಿ, ನಮ್ಮ ಹೊಟ್ಟೆ ಪಾಡು ನಡೀತಾ ಇರ್ಲಿಲ್ಲ. 15 ದಿನ ಶೂಟಿಂಗ್ ಇದ್ರೆ 15 ದಿನ ಕೆಲಸ ಇದ್ರೆ 15 ದಿನ ಕೆಲಸ ಇರ್ತಿರ್ಲಿಲ್ಲ. ಏನ್ ಮಾಡ್ತಾ ಇದ್ರಿ ಅಲ್ಲಿ ಸೆಟ್ ಬಾಯಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ರೂಮ್ ಬಾಡಿಗೂ ಕಷ್ಟ ಆಗ್ತಿತ್ತು. ಅಂದ್ರೆ ಅದೇ ಶೂಟಿಂಗ್ ಇದ್ರೆ ಬಿರಿಯಾನಿ ಇರ್ತಿತ್ತು, ಇಲ್ಲ ಅಂದ್ರೆ ಚಿತ್ರಾಂಗ ಗತಿ ಇರ್ತಿರ್ಲಿಲ್ಲ. ಆತರ ಅದು ವಾತಾವರಣ ಶೂಟಿಂಗ್ ಕೆಲಸ ಅಂದ್ರೆ. ಅಲ್ಲಿನೇ ಇಲ್ಲಿ ಅಂದ್ರೆ ಗೊತ್ತಾಗುತ್ತೆ, ನೀವು ಒಂದ್ ಕೆಲಸ ಮಾಡ್ತಿದ್ರೆ ಅದ್ರ ಉನ್ನತಿ ಆಗ್ತಾ ಇದೆಯೋ ಇಲ್ಲೋ ಗೊತ್ತಾಗುತ್ತೆ. ಎಷ್ಟು ವರ್ಷ ಆದ್ರೂ ಚೇಂಜ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ. ಆಗ ಆತರ ಒಂದು ನಿರ್ಧಾರ ತಗೊಂಡು ಊರ್ ಕಡೆ ಬಂದೆ. ಹೆಂಗಿದ್ರು ಅಲ್ಲಿ ಶೂಟಿಂಗ್ ಅಲ್ಲಿ ಎಡಿಟಿಂಗ್ ಗೊತ್ತಿತ್ತು, ಬೇಸಿಕ್ ಕ್ಯಾಮ್ರಾ ನಾಲೆಡ್ಜ್ ಗೊತ್ತಿತ್ತು. ಯಾಕೆ ಇಲ್ಲಿ ಊರಾಗ ಬಂದು ಫೋಟೋಗ್ರಫಿ ಶುರು ಮಾಡಬಾರ್ದು ಅಂತೇಳಿ ಈಗ ಅಲ್ಲಿಂದ ಬಂದು ಈಗ 2 ವರ್ಷದಿಂದ ಫೋಟೋಗ್ರಫಿ ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಹೆಂಗ್ ನಡೀತಾ ಇದೆ ಫೋಟೋಗ್ರಫಿ ಬಿಸ್ನೆಸ್? ಅಂದ್ರೆ ಆರ್ಡರ್ಸ್ ಬರ್ತಾ ಇದಾವ? ಏನು ವೈಯಕ್ತಿಕ ಜೀವನ ನಡಿಬೇಕಲ್ಲ ಬ್ರದರ್? ನಿಮ್ಗೆ ಗೊತ್ತು, ನಮ್ಮ ಕೊಟ್ಟೂರು ಭಾಗ ಈ ಕಡೆ ಹಳ್ಳಿನೂ ಅಲ್ಲ, ಸಿಟಿನೂ ಅಲ್ಲ. ನಿಜ, ಸೇಮ್ ನಮ್ದು ನಿಮ್ದೆಲ್ಲ. ಇಲ್ಲಿ ಅಷ್ಟೇ ನಡೀತಾ ಇದೆ. ಓಕೆ ಅಂತ ಹೇಳ್ಕೊಳಂಗಿಲ್ಲ. ಇಲ್ಲ ಬೇರೆ ಆರ್ಡರ್ ಇಟ್ಕೊಂಡಿರ್ತಾರೆ, ನಾವು ಸಬ್ ಆರ್ಡರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಈ ತರ ದೊಡ್ಡ ಜೀವನ ನಡೀತಾ ಇದೆ. ಆದ್ರೂ ನಿಮ್ ಇನ್ನೊಂದು, ನನಗೆ ಈಗ ತಂಗಿನ ಮದುವೆ ಮಾಡ್ಕೊಟ್ರಿ, ತಮ್ಮ ಏನು ಜಾಬ್ ಅಲ್ಲಿ ಇದಾರೆ ಅನ್ಸುತ್ತ, ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಹೋಗ್ಲಿ. ಆದ್ರೂನು ಈ ಕರಿಮನಿ ಮಾಲೀಕ ಇದ್ರ ಹಿಂದಿನ ಏನಾದ್ರು ನಿಮ್ದು ಏನಾದ್ರು ಒಂದು ಘಟನೆ ಇದ್ದೇ ಇದೆ ಅಂತೇಳಿ ನನಗೆ ಬಲವಾಗಿ ನನ್ನ ಮನಸ್ಸಲ್ಲಿ ಕಾಡ್ತಕ್ಕಂಥದ್ದು. ದಯವಿಟ್ಟು ಯಾರಿಗೂ ಹೇಳದಿದ್ರೆ ಆ ಹೆಸರು ಹೇಳೋದ್ ಬೇಡ, ನೀವು ನನಗೆ ಹೇಳಲೇಬೇಕಂತೇಳಿ ನಾನು ಇಲ್ಲಿ ಮುಟ್ಟಿದ್ರೆ ಹೇಳ್ಬೇಕಂತ ಕೇಳ್ಕೊಂತ ಇದೀನಿ. ಯಾರು ನೀವು ಆಗ್ತಕ್ಕಂಥ ಕರಿಮಣಿ ಮಾಲೀಕ ಯಾರಿಗ ಆಗ್ಬೇಕು ಅನ್ಕೊಂಡಿದ್ರಿ ನೀವು? ಇಲ್ಲ ಬ್ರದರ್, ಆ ತರದ ಯಾವ ಇಲ್ಲ. ಎಲ್ಲಾ ಕಡೆಗೆ ಅದನ್ನೇ ಹೇಳಿ, ಓಪನ್ ಅಪ್ ಹೇಳೋದ್ರಲ್ಲಿ ಏನಿದೆ, ಇದ್ದೆ ಅಂದ್ರೆ ಹೇಳ್ಬೋದು. ಇಲ್ಲ ಅಂದ್ರೆ ನಾವು ವಿಡಿಯೋ ಕ್ರಿಯೇಟರ್ ಆಗಿ ಅಂದ್ರೆ ಇನ್ನೊಂದ್ ಹೇಳ್ಬೇಕು ನಿಮಗೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದುವರೆಗೂ ಆ ಕರಿಮಣಿ ಮಾಲೀಕಿನ ಮುಂಚೆ ತೆಗೆದು ನೋಡ್ರಿ, ಒಂದು ಫೀಲಿಂಗ್ ವಿಡಿಯೋ ಮಾಡಿಲ್ಲ ನಾನು. ಬರೀ ಕ್ರೇಜಿ ಡೈಲಾಗ್ ಹೊಡಿ ಹುಡುಗರು ವಿಜಿಲ್ ಹೊಡಿಯಕ್ ಆ ತರ ಡೈಲಾಗ್ ಹೊಡಿಬೇಕನ್ನೋ ನನ್ನ ಆಸೆ. ಕಾಮನ್ ಆಗಿ ನಮ್ ಕಡೆ ಯಾರೊಬ್ರು ಏನಾದ್ರು ಒಂದ್ ಸಣ್ಣದಾಗ ಹೇಳಿದ್ರೆ ಏಯ್ ಶಾಬಾಷ್ ಅಂದಾಗ ಮೈ ಉಬ್ಬುತ್ತೆ. ಹಂಗ ಪ್ಯಾತ ಬೇಡ ಅಂದ್ರೆ ನನಗೆ ಅದೇ ರೀತಿ ಆಗೈತೆ ಅನ್ಕೊಂತಾರ ಅಂತ ಅನಿಸ್ತೈತಿ. ಈಗ ಸ್ಟೇಟಸ್ ಹಾಕಿದ್ರೆ ಏನ್ಲಿ ಲವ್ ಇದೈತೆ ಆತರ ನಾನು ವಿಡಿಯೋ ಮಾಡಿದ್ರೆ ಮೋಸ್ಟ್ಲಿ ಲವ್ ಎಲ್ಲ ಫೇಲ್ ಆಗಿರ್ಬೇಕು ಇವನಿಗೆ, ಅದಕ್ಕೆ ಈ ತರ ವಿಡಿಯೋ ಮಾಡ್ತಾರ ಅನ್ಕೊಂತಾರ ಅಂತ ಹೇಳಿ ಅಲ್ಲಿ ತನಕ ನಾನು ವಿಡಿಯೋನೇ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಒಂದು ಪ್ಯಾತ ವಿಡಿಯೋ ಮಾಡಿದ್ದಂದ್ರೆ ಅದೇ ಕರಿಮಣಿ ಆ ಗುರು ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ, ಏನಂದ್ಲೇ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂದ್ರೆ ಅದು ಗೊತ್ತಿಲ್ಲ ಮೋಸ್ಟ್ಲಿ. ಅಂದ್ರೆ ಎಲ್ರಿಗೂ ಅದೇ ಕಾಡ್ತಿತ್ತು. ಅಂದ್ರೆ ಇಷ್ಟು ವೈರಲ್ ಆಗಿದೆ, ಜನ ಕನೆಕ್ಟ್ ಆಗಿದೆ ಅಂದ್ರೆ ಎಲ್ರಿಗೂ ಅದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಕನೆಕ್ಟ್ ಆಗಿದೆ 100%. ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಇರ್ತಾರೆ. ಒಂದು 10% ಜನತೆ ಜೀವನಕ್ಕೆ ಮಾತ್ರ ಕರಿಮಣಿ ಮಾಲೀಕರಾಗ್ತಾರೆ. ಬೇರೆಯವ್ರಿಗೆ ಅವ್ರವ್ರ ಜೀವನ ಹೋಗ್ತಾ ಇರ್ತದೆ.
ಅದ್ ಬಿಡಿ. ನನಗೆ ಅಂದ್ರೆ ನನ್ಗೆ ಅನ್ಸಿದ್ದು ನಾನು ಕೇಳಿದೆ. ಇಲ್ಲಾಂದ್ರೆ ತುಂಬಾ ಸಂತೋಷ. ನೀವು ಇಲ್ಲ ಇಲ್ಲ ಆ ಅದ್ರ ತರದ್ ಬಗ್ಗೆ ಏನಿಲ್ಲ. ಅಂದ್ರೆ ನಮ್ಮ ಮನಸ್ಥಿತಿ ನೋಡಿದ್ರೆ ಆಮೇಲೆ ನಾನು ಇನ್ನೂ ಒಂದು ಇಂಟರ್ವ್ಯೂ ನಲ್ಲಿ ನೋಡ್ತಾ ಇದ್ದೆ, ಇದರಿಂದ ಯಾರಾದ್ರೂ ನಮ್ಗೆ ಹುಡುಗಿಯರ್ ಬೀಳ್ತಾರ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇದ್ರಿ. ದಯವಿಟ್ಟು ವಿಡಿಯೋ ನೋಡಿದ್ರೆ ಹೇಳ್ರಿ. ನೋಡ್ರಿ ಹೆಂಗಿದಾರೆ ನಮ್ಮ ಹ್ಯಾಂಡ್ ಸೈಮ್ ಬಾಯಿ ಕರಿಮಣಿ ಮಾಲೀಕರು. ಯಾರ್ ಕರಿಮಣಿ ಮಾಲೀಕರಾಗ್ಬೇಕು ಅಂತ ಅನ್ಕೊಂಡಿದಿರಿ, ನಿಜವಾಗ್ಲೂ ಕೂಡ ಕ್ಯೂ ನಿಲ್ಬೇಕು ಬಂದು. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ವಿಡಿಯೋ ಶುರು ಮಾಡಿದ್ದೆ ಫೇಮಸ್ ಆಗಿ, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಪಟಾಯಿಸನಪ್ಪ ಅಂತ. ಗುರು ಇಷ್ಟೊಂದು ವೈರಲ್ ಆಗಿದ್ದೀನಿ. ಈಗ ಹಣೆ ಬರಕ್ ಒಂದು ಬೀಳೋದ್ ಬೇಡವಾ, ಮೆಸೇಜ್ ಮಾಡಿದವಲ್ಲ ಅಣ್ಣ ಬ್ರೋ ಅಂದ್ರೆ ಅದ ಖುಷಿನೇ. ಪಾಪ ಅಣ್ಣ ಪ್ರೀತಿ ತೋರಿಸ್ತಾರೆ, ಆದ್ರೆ ಹೇಳ್ಕೊಳಕ್ ಒಂದಿಲ್ಲ, ಅದೊಂದು ಬೇಜಾರು ಸಂಗತಿ. ಎಲ್ರು ಏನಂತಾರೆ, ಹೆಮ್ಮೆ ಪಡ ಎಲ್ರು ಭಾರತ ಮಾತೆಯ ಪುತ್ರರು ನೀವು ದೇಶದ ಪುತ್ರರು ನೀವು. ಏನಂತಾರೆ ಎಲ್ರು ಸೋಶಿಯಲ್ ಮೀಡಿಯಾದ ಅಷ್ಟೊಂದು ಜನ ಫೇಮಸ್ ಇದಾನೆ ಬಿಡಪ್ಪ, ಅವ್ರಿಗೆ ಡಜನ್ ಗಟ್ಲೆ ಇರ್ತಾವಂತಾರೆ. ಡಜನ್ ಎಲ್ರು ಒಂದು ಹೇಳ್ಕೊಳಕ್ಕಿಲ್ಲ. ಎಲ್ಲ ನನಗೆ ಇಲ್ಲ ಅಂತ ಬೇಜಾರಲ್ಲ, ಇಲ್ಲ ಅಂತ ಅಂದ್ರು ಒಪ್ಪಲ್ಲ, ಅದು ಬೇಜಾರ್ ನನಗೆ. ಇಲ್ಲ ನೋಡ್ರಿ, ನಾನ್ ಇವ್ ಎಲ್ರಿಗೂ ಕೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಯಾರ್ಯಾರು ನೋಡ್ತಾ ಇದ್ರಿ, ಇವತ್ತಿನ ಹುಡುಗಿರು ಯಾರು ನೋಡ್ತಾ ಇದ್ರಿ ನೋಡ್ರಿ, ಎನರ್ಜಿ ಹೆಂಗಿದಾರೆ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಮ್ಮ ಯಾರಾಗ್ತಿರಿ, ನಮ್ಮ ಕನಕ ಕೊಟ್ಟೂರಿನ ಕರಿಮಣಿ ಮಾಲೀಕ, ಇವ್ರಿಗೆ ಯಾರು ಕರಿಮಣಿ ಮಾಲೀಕರಾಗ್ತಿರಿ ಅಂತ ಹೇಳಿ ನೋಡ್ರಿ. ಮತ್ತೆ ಅವಕಾಶ ಸಿಗಲ್ಲ, ಒಳ್ಳೆ ಹುಡುಗಿರು ಬಂದು ಬೇಗ ಇವ್ರನ್ನ ಪ್ರಪೋಸ್ ಮಾಡ್ಬಿಟ್ಟು ಇವ್ರಿಗೆ ಪ್ರಪೋಸ್ ಮಾಡಿ ಒಪ್ಸ್ಕೊಳ್ರಿ ಅಂತ ಹೇಳಿ. ಇದು ತಮಾಷೆ ಅನ್ಕೊಳ್ರಿ, ಬಟ್ ಸೀರಿಯಸ್ ಅನ್ಕೊಳ್ರಿ, ತೊಂದ್ರೆ ಇಲ್ಲ. ಕರಿಮಣಿ ಮಾಲೀಕರು ಸಿಕ್ಕಿದ್ದಾರೆ. ಇಷ್ಟೊತ್ತು ಇನ್ನು ಹಿಂಗೆ ಮಾತಾಡ್ತಾ ನಾವು ಇನ್ನೂ ಸಂದರ್ಶನ ನಮ್ದು ಮುಂದುವರಿತದೆ, ನೋಡ್ತಾ ಹೋಗೋಣ. ಮತ್ತೆ ನಮ್ಮ ಬ್ರದರ್ ಇನ್ನೂ ಒಂದ್ ಕೇಳಕ್ ಅನ್ಕಂಡೆ, ನಿಮ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ್ರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇದಾವೆ. ಹೌದು. ನೀವು ಮಂಡ್ಯ ಮೈಸೂರು ಈ ಕಡೆ ಹೋದ್ರೆ ಆ ಕಡೆ ಬೆಂಗಳೂರವರು ಯೂಟ್ಯೂಬರ್ಸ್ ಎಲ್ಲ ಇದಾರೆ, ಬ್ಲಾಗರ್ಸ್ ಎಲ್ಲ ತುಂಬಾ ಇದಾರೆ ಬೆಂಗಳೂರಲ್ಲಿ. ಮಧ್ಯ ಕರ್ನಾಟಕದಲ್ಲಿ ಯಾರಿದ್ದಾರೆ ಬ್ರದರ್? ಇದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ತುಂಬಾ ಕಡಿಮೆ. ಸ್ವಲ್ಪ ಬಂದಿಲ್ಲ. ಫಿಲಂ ಇಂಡಸ್ಟ್ರಿ ಒಳಗೆ ಅಷ್ಟೇ. ಕರ್ನಾಟಕ ಅಂದ್ರೆ ಎಲ್ಲ ಒಂದೇ, ಅಖಂಡ ಕರ್ನಾಟಕ. ಕನ್ನಡ ಅಂದ್ರೆ ನಮ್ ತಾಯಿ, ಅದ್ರ ಬಗ್ಗೆ ನಾವ್ ಮಾತಾಡಲ್ಲ. ಅದ ದೊಡ್ಡವ ಚಿಕ್ಕವ ಬೇರೆ, ಅವ್ವನ ಬೇರೆ. 100%. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಮಧ್ಯ ಕರ್ನಾಟಕದ ಯೂಟ್ಯೂಬರ್ಸ್ಗೆ ಅಥವಾ ಎಂತ ನೀವೀಗ ಮಧ್ಯ ಕರ್ನಾಟಕದರೆ ನೀವ್ ಇಷ್ಟು ವೈರಲ್ ಆಗಿರೋದು, ಜನ ಸಪೋರ್ಟ್ ಮಾಡಲ್ವಾ, ಇಂಡಸ್ಟ್ರಿ ಬೆಳೆಸಲ್ವಾ, ಅಥವಾ ಯಾಕೆ ಹಿಂಗೆ ಅಂತೇಳಿ ನಿಮ್ಮ ಹತ್ರ ಒಂದ್ ನಾನು ಕ್ವಶನ್ ಕೇಳ್ಬೇಕಂತ ಹೇಳಿ ಅವಾಗ್ಲಿದ್ದ ಕಾಡ್ತಾ ಇತ್ತು ನನ್ ಮನ್ಸಲ್ಲಿ. ಯಾಕೆ ಯೂಟ್ಯೂಬರ್ಸ್ ಕಡಿಮೆ ಇದ್ದಾರೆ ಮಧ್ಯ ಕರ್ನಾಟಕದಲ್ಲಿ? ಆಮೇಲೆ ಅಲ್ಲ, ಫಿಲಂ ಇಂಡಸ್ಟ್ರಿ ಒಳಗೆ ಯಾರಿದ್ದಾರೆ? ಇಲ್ಲ ಅಂತ ಬೆರಳಿಕೆ ಅಷ್ಟು. ನೀವು ಆ ಕಡೆ ಮೈಸೂರು ಭಾಗ ತಗೊಂಡ್ರೆ ಸಾಕಷ್ಟು ಇದ್ದಾರೆ. ಉತ್ತರ ಕರ್ನಾಟಕ ಒಂದಿಷ್ಟಂತೂ ಈಗಷ್ಟಂತೂ ಸಾಕಷ್ಟು ವೈರಲ್. ಅವ್ರು ಯಾರಿಗೂ ಬೇಡ ಅಂತ ಹೇಳಲ್ಲ, ಎಲ್ಲರೂ ನಮ್ಮವ್ರೆ, ಕನ್ನಡದವ್ರೆ, ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ರು ಬೆಳಿಲಿ. ಆದ್ರೆ ಮಧ್ಯ ಕರ್ನಾಟಕದವರು ಬೆಳಿಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ನಂದು. ಇದಕ್ಕೆ ನೀವ್ ಏನ್ ಹೇಳ್ತೀರಿ? ಇದಕ್ಕೆ ನನಗೆ ದಯವಿಟ್ಟು ಅಂದ್ರೆ ನನಗೂ ಇಷ್ಟ ದಿವಸ ಅನ್ಸಿತ್ತು, ಅಂದ್ರೆ ನಮ್ ಭಾಗದಲ್ಲಿ ಪಾಪ್ಯುಲರ್ ಇದಾರೆ, ಅವ್ರನ್ನಾರು ಜಾಸ್ತಿ ಸಂದರ್ಶನ ಕಮ್ಮಿ ಆ ಕಡೆ. ಈಗ ನಾನ್ ಕಂಡುಕೊಂಡ್ ಸತ್ಯ ಏನಂದ್ರೆ, ಈಗ ರೀಸೆಂಟ್ ಕೆಲವು ಸಂದರ್ಶನಕ್ಕೆ ಹೋದಾಗ ಬೆಂಗಳೂರಲ್ಲಿ ಅವು ಅವೈಲಬಲ್ ಇದ್ರೆ ಅವ್ರು ಬೇಗ ಇಂಟರ್ವ್ಯೂ ಹುಡ್ಕೊಂಡ್ ಬರ್ತಾರೆ. ಅಂದ್ರೆ ಅವ್ರಿಗೆ ಕನೆಕ್ಟಿವ್ ಇರಬೇಕು, ಸಂಪರ್ಕ ಬೇಗ ಸಿಗ್ಬೇಕು. ಇಲ್ಲಿಗೆ ಬರಕ್ ಆಗಲ್ಲ ಅವ್ರು. ಹಂಗ ಇನ್ನೊಂದು ನಮ್ಮ ಕಾಂಟ್ಯಾಕ್ಟ್ ಗಳು ಅವ್ರಿಗೆ ಸಿಗದೆ ಇರ್ಬೋದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಖಂಡಿತ ಅವ್ರಿಗೂ ಕರೆಸಿ ಇಂಟರ್ವ್ಯೂ ಮಾಡ್ಬೇಕು ಅಂತ ಅಭಿಲಾಷೆ ಇದೆ. ಒಂದು ಯಾರು ಕರೆಸ್ತಾ ಇರೋದು ಅಂದ್ರೆ ಫಸ್ಟ್ ಯಾರು ಕರೆಸಿದ್ರೆ ಬಂದಿವಂತ ಗೊತ್ತಾದ್ರೆ ಎಲ್ರು ಬಂದ್ಬಿಡ್ತಾರೆ. ನನ್ ಮಣ್ಣು ಹೋದ ಅದ ಅನುಭವ. ಹೌದು, 100%. ಇದಕ್ಕೆಲ್ಲ ನಾವ್ ಹೇಳ್ಬಾರ್ದು. ಇದು ಮೀಡಿಯಾ ಅನ್ನೋದು ಜಗತ್ ಹೆಂಗಿದೆ ಅಂತ ಹೇಳಿದ್ರೆ, ಇದು ಒಂದು ಆದ್ರೂ ಹೇಳ್ಬಿಡ್ತೀನಿ, ಇದು ಒಂದು ಇದು ಅಂತ ಹೇಳ್ತಾರಲ್ಲ, ಒಂದು ನೀವು ನೋಡಿರ್ತೀರಿ, ಪ್ರತಿ ನಮ್ಮ ಹಳ್ಳಿ ಕಡೆ ಮನೆಗೆ ಒಂದೊಂದು ನಾಯಿ ಸಾಕಿರ್ತಾರೆ. ಒಂದು ಯಾರೋ ರಾತ್ರಿ 12 ಗಂಟೆ ಮೇಲೆ ಒಬ್ಬ ಬರ್ತಾನೆ, ಒಂದ್ ನಾಯಿ ಬೌ ಅನ್ನತ್ತೆ, ಇನ್ನೊಂದ್ ನಾಯಿ ಸುಮ್ನೆ ಬೊಗಳಿರ್ತತೆ, ಅಲ್ಲಿ ಯಾರು ಇರಲ್ಲ, ಆದ್ರೆ ಇನ್ನೊಂದ್ ನಾಯಿ ಬೌ ಅನ್ನತ್ತೆ, ಪಕ್ಕದ ಮನೆ ನಾಯಿ ಬೌ ಅಂತ ಬೋಳ್ತತ್. ಅಂದ್ರೆ ಒಂದ್ ಬೊಗಳತಂತ ಇನ್ನೊಂದ್ ಬೊಗಳ್ಬೇಕು, ಅಂದ್ರೆ ಹಂಗೆ ಅಂದ್ರೆ ಅವರು ಅಂತ ಹೇಳಿ. ಅಂದ್ರೆ ಅವ್ರಿಗೆ ಅದೇ ನಮ್ಮ ಸಂಪರ್ಕ ಸಿಗದೆ ಇರೋ ಕಾರಣ ಯಾರು ಕರೆಸಿಲ್ಲ. ಹೌದು. ಈ ನಾನ್ ಕಂಡುಕೊಂಡ ಸತ್ಯ ಅಂದ್ರೆ, ಅವರು ಸರ್ ನೀವು ಬೆಂಗಳೂರಲ್ಲಿ ಅದೇ ಬೇರೆ ಒಂದು ವಿಡಿಯೋ ವೈರಲ್ ಆಯ್ತು ರೀಸೆಂಟ್ ಆಗಿ, ಕಬಾಬ್ ಅನ್ನೋದು. ಅವ್ರನ್ನ ಬಹಳ ಜನ ಸಂದರ್ಶನ ಮಾಡ್ತಿದ್ದಾರೆ, ಯಾಕಂದ್ರೆ ಅವ್ರು ಅಲ್ಲೇ ನಿಯರ್ ಇದಾರೆ, ಬೇಗ ಅಂದ್ರೆ ನಾವ್ ಹೋಗಕ್ ಆಗ್ಲಿಲ್ಲ, ಅವರೇ ಬಂದು ಸಂದರ್ಶನ ಮಾಡ್ತಾರೆ. ಹಂಗಾಗಿ ಅಂದ್ರೆ ಅವರು ಸಂಪರ್ಕ ಯಾರು ಬೇಗ ಸಿಗ್ತಾರೋ, ಅಂದ್ರೆ ವಿಷಯ ಟ್ರೆಂಡಿಂಗ್ ಇದ್ದಾಗ ನಾವ್ ಫಸ್ಟ್ ಆಗ್ಬೇಕು, ಬೇಗ ನಾವ್ ಫಸ್ಟ್ ಆಗ್ಬೇಕು, ಅದೊಂದ್ ಇರುತ್ತಲ್ಲ, ಜನಗಳಿಗೆ ತಲುಪಿಸಬೇಕು. ಅದು ಒಂದ್ 2 ದಿನ ಔಟ್ಡೇಟ್ ಆಗ್ಬಿಟ್ರೆ ಆಲ್ರೆಡಿ ನೋಡೋ ವ್ಯೂಸ್ ಕಮ್ಮಿ ಆಗ್ಬಿಡುತ್ತೆ, ಅಂದ್ರೆ ಅದ್ರ ಕಡೆ ಗಮನ ಆಗ್ಬಿಡುತ್ತೆ. ಬ್ರದರ್, ಇದೆಲ್ಲದ್ರ ಜೊತೆಗೆ ಇನ್ನಂತ ಏನ್ ಹೇಳಿದ್ರೆ, ಈಗ ಇಷ್ಟೆಲ್ಲ ವೈರಲ್ ಆಯ್ತು, ನಿಮಗೆ ಸಾಕಷ್ಟು ಜನ ಕರ್ಸಿದ್ರು, ಏನಾದ್ರು ನಿಮ್ಗೆ ಆರ್ಥಿಕವಾಗಿ ಯಾರಾದ್ರೂ ಸಹಾಯ ಮಾಡಿದಾರ?
ಅಥವಾ ಯಾರಾದ್ರೂ ನಿಮಗೆ ಫಿಲಿಂ ಇಂಡಸ್ಟ್ರಿಗೆ ಒಂದು ಚಾನ್ಸ್ ಕೊಡ್ತೀನಿ ನಿಮ್ಗೆ ಒಂದು ಒಳ್ಳೆ ಪಾತ್ರ ಅಂತ ಕರೆದಿದ್ದಾರಾ? ಇದ್ರ ಬಗ್ಗೆ ಬಹಳ ಮುಖ್ಯ ಆಗ್ತದೆ ಜೀವನನ. ಅದಕ್ಕೆ ಅದ್ರ ಬಗ್ಗೆ ಉತ್ತರ ಕೊಡ್ಬೇಕು ನೀವು. ಇಲ್ಲ ಅದೇ ಈ ವಿಡಿಯೋ ವೈರಲ್ ಆದ್ಮೇಲೆ ಕರ್ಸಿದ್ರು, ಅದೇ ಒಂದು ಖುಷಿ ವ್ಯಕ್ತಪಡಿಸಿದ್ರು. 25 ವರ್ಷ ಆದ್ಮೇಲೆ ಒಂದ್ ಸಾಂಗ್ ಟ್ರೆಂಡಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಕಣೋ, ನೀ ಮಾಡಿದ್ಯಾ ಒಳ್ಳೇದಾಗ್ಲ. ಅದ ಅಂದ್ರೆ ಶುಭ ಹಾರೈಕೆಗಳು ಬಂದಿದ್ದಾವೆ, ಅದರಿಂದ ಏನ್ ಯಾವ ರೀತಿ ಈ ತರ ಏನ್ ಬಂದಿಲ್ಲ. ಅಷ್ಟು ಸಾಕು. ಅಂದ್ರೆ ನಮ್ಮನ್ನ ಇಲ್ಲಿ ಒಂದು ನ್ಯೂಸ್ ಪತ್ರಿಕೆ ಬಂದ್ರೆ ಕುಣಿದಾಡ್ ಬಿಡ್ತೀವಿ ಅಂತದ್ರಲ್ಲಿ. ಈಗ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ನಮ್ಮ ಸಂದರ್ಶನ ಮಾಡ್ತಾರೆ, ಸದ್ಯಕ್ಕೆ ಅಷ್ಟು ಸಾಕು. ಒಂದೇನೋ ಆಗಿದೀವಿ ಅದ್ರಿಂದ, ಅಂದ್ರೆ ಕೆಲವೊಂದು ಬರ್ತಾ ಇದಾವೆ ಆಫರ್ಗಳು, ಗೊತ್ತಿಲ್ಲ ಯಾವ ಮಾತುಕತೆ. ಈಗ ಟ್ರೆಂಡಿಂಗ್ ಇರೋದ್ರಿಂದ ಬರ್ಬೋದು, ಆಮೇಲೆ ಗೊತ್ತಿಲ್ಲ ಯಾವ ಕೆಲವೊಂದು ಬರ್ತಾ ಇದಾವೆ, ಮಾತುಕತೆ ನಡೀತದೆ. ಆದ್ರೆ ಒಳ್ಳೇದೇ. ಯಾವ್ದಾದ್ರು ಈಗ ಚಾನ್ಸ್ ಬಂದ್ರೆ ಒಳ್ಳೆ ನಾಯಕ ನಟ ನಮ್ಮ ಪಾತ್ರಕ್ಕೆ ನಿಮಗೆ ಚಾನ್ಸ್ ಬರ್ಬೋದು. ಯಾರು ಹೆಂಗಿದ್ದರು ಇವತ್ತು ಏನ್ ಹೇಳ, ಅಬ್ದುಲ್ ಕಲಾಂ ಏನಾಗಿದ್ರು, ವಾಜಪೇಯಿ ಏನಾಗಿದ್ರು ಗೊತ್ತಿಲ್ಲ. ಯಾರ್ಯಾರು ಹೆಂಗೆ ಜೀವನ ಆಗ್ತದಂತ ಇವತ್ತು ಸದ್ಯ ಟ್ರೆಂಡಿಂಗ್ ಅಲ್ಲಿ ಇದೆ. ಮುಂದೆ ಒಂದು ಒಳ್ಳೆ ಪಾತ್ರನ ನಾಯಕ ನಟನ ಒಬ್ರು ಯಾರೋ ಪ್ರೊಡ್ಯೂಸರ್ ಡೈರೆಕ್ಟರ್ ನಿಮ್ಮನ್ನ ಹುಡ್ಕೊಂಡ್ ಬರ್ಬೋದು. ಅಂತ ಚಾನ್ಸಸ್ ಸಾಕಷ್ಟು ಇದೆ ಇವಾಗ. ಅಂತ ಚಾನ್ಸಸ್ ಸಿಕ್ಕರೆ ನೀವು ಹೋಗಕ್ ರೆಡಿ ಇದ್ದೀರಾ ಏನು ಅಂತೇಳಿ? ಆದ್ರೂ ಅಂದ್ರೆ ಓಕೆ ಆ ತರದವು ಆಸೆಗಳು ಯಾರಿಗಿರಲ್ಲ ಬ್ರೋ. ಅಂದ್ರೆ ಅಂದ್ರೆ ಗೊತ್ತು ನಮ್ಗೆ, ನಾವು ದೂರನೇ ನಮ್ಮಿಂದ, ಅಂದ್ರೆ ನಮ್ಗೆ ಅಲ್ಲ ಅಂತ ಗೊತ್ತಿದೆ. ಆದ್ರೆ ಒಂದೇನೋ ನೀವ್ ಹೇಳ್ದಂಗೆ ಆದ್ರೆ ಖುಷಿನೇ ಅಲ್ಲ. ಇಲ್ಲ ಅಲ್ಲ ನಂಗೆ ಇಲ್ಲ, ಅಲ್ಲ ನಂಗೆ ಅಬ್ರಾಮ್ ಲಿಂಕನ್ ನೋಡ್ರಿ ಅಲ್ಲ ಅಂತ ಯಾಕೆ? ನಾನಲ್ಲ ನೀವ್ ಹೌದು ನಾನು ಹೇಳ್ತೀನಿ ಅದೇ ಆಗ್ತದ ಬ್ರದರ್. ಆಗ್ಲಿ, ಕಂಗ್ರಾಚುಲೇಷನ್ ಬ್ರದರ್. ನಾವ್ ನಿನ್ನ ಮುಂದೆ ಕೇಳಲೇಬೇಕು ಪದೇ ಏನಂತ ಹೇಳಿದ್ರೆ, ಇವತ್ತು ಇನ್ಸ್ಟಾದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇಷ್ಟಕ್ಕೊಂದಾಯ್ತು, ನಿಮ್ಗೆ ಅಷ್ಟು ದುಡ್ಡು ಬಂದ್ಬಿಟ್ಟಿದೆ, ಇಷ್ಟು ದುಡ್ಡು ಬಂದ್ಬಿಟ್ಟಿದೆ ಕನಕ ಕೊಟ್ಟೂರಿಗೆ ಅಂತೇಳಿ ಸುಮಾರು ಜನ ಅವ್ರ ತಲೆನಲ್ಲಿ ಇರ್ತದೆ. ಹೌದು. ಯಾಕಂದ್ರೆ ಗೊತ್ತಿರಲ್ಲ ಅವ್ರಿಗೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂತಿದ್ದಂಗೆ ಇಷ್ಟು ಲಕ್ಷ ಆಯ್ತು ಅಂದ್ರೆ ಕೆಲವೊಬ್ರಿಗೆ ಪಾಪ ಆ ಲಕ್ಷ ಅಂದ್ರೆ ಲಕ್ಷ ದುಡ್ಡು ಅನ್ಕೊಂಡ್ಬಿಡ್ತಾರೆ. ಪಾಪ ವ್ಯೂಸ್ ನೆಲ್ಲ ದುಡ್ಡಾಗಿ ಕೌಂಟ್ ಮಾಡಕ್ ಹೊರಟು ಬಿಡ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡಿದೆ, ದುಡ್ಡು ಬರುತ್ತೆ, ಆದ್ರೆ ಎಲ್ಲಿ ಬರುತ್ತೆ ಅಂತ ಜನರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಇನ್ಸ್ಟಾಗ್ರಾಮ್ ಇಂದ ಯಾವ್ದು ದುಡ್ಡು ಬರಲ್ಲ, ದುಡ್ಡು ಬರೋದು ಯೂಟ್ಯೂಬ್ ಇಂದ. ಅಲ್ಲಿ ಆಡ್ಸ್ ಪ್ಲೇ ಆಗ್ತದೆ, ಅಲ್ಲಿ ಅರ್ನಿಂಗ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೇ ತರದ ಅಂದ್ರೆ ಇನ್ಸ್ಟಾಗ್ರಾಮ್ ಅರ್ನಿಂಗ್ ಮಾಡ್ಬೋದು, ಬ್ರಾಂಡ್ ಪ್ರಮೋಷನ್ ಗಳು ಮಾಡ್ಕೊಂಡು. ಯಾರೋ ಒಬ್ರು ಬರ್ತಾರೆ ಒಂದು ಬ್ರಾಂಡ್ ಪ್ರಮೋಷನ್ ಮಾಡ್ಕೊಡಿ ಅಥವಾ ಹಾಕೊಡಿ, ಈ ತರ ಅರ್ನಿಂಗ್ ಮಾಡ್ಕೋಬಹುದು. ಬಿಟ್ರೆ ಇದು ಇನ್ಸ್ಟಾಗ್ರಾಮ್ ನಮ್ಗೆ ದುಡ್ಡು ಕೊಡಲ್ಲ. ಎಲ್ರಿಗೂ ಅದ್ನ ಹೇಳ್ತಾ ಇದೀನಿ. ಮತ್ತೆ ಎಷ್ಟೋ ಇಂಟರ್ವ್ಯೂ ನೋಡಿದಾರೆ, ಆದ್ರೂ ಮತ್ತೆ ಕೇಳ್ತಾರೆ, ಇಲ್ಲಪ್ಪ ಇಲ್ಲಿ ಇನ್ಸ್ಟಾಗ್ರಾಮ್ ದುಡ್ಡು ಬರಲ್ಲ, ಬ್ರಾಂಡ್ ಪ್ರಮೋಷನ್ ಮಾಡ್ಕೋಬಹುದು ಅಷ್ಟೇ. ಕೇಳ್ರಿ ವೀಕ್ಷಕರೇ, ಇವತ್ತಿನವರೆಗೂ ಕನಕ ಕೊಟ್ಟೂರ್ ಅವರಿಗೆ ಎಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ದುಡ್ಡು ₹1 ಬಂದಿಲ್ಲ. ಅವ್ರು ಗಳಿಸಿರೋದು ಅಭಿಮಾನಿ ದೇವರುಗಳನ್ನು ಮಾತ್ರ. ಡಾಕ್ಟರ್ ರಾಜ್ಕುಮಾರ್ ಹೇಳಿದಂಗೆ, ಅದರಲ್ಲೂ ಮಧ್ಯ ಕರ್ನಾಟಕದಿಂದ ಹುಟ್ಟಿ ಬೆಳೆದು ಇವತ್ತು ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಅದಕ್ಕಿಂತ ದುಡ್ಡು ಯಾವ್ದು ಮುಖ್ಯ ಅಲ್ಲ. ಆದ್ರೂ ದುಡ್ಡು ಕನ್ಸಿಡರ್ ಆಗ್ತದೆ, ಮುಂದೆ ಬಂದೇ ಬರ್ತದೆ. ಸರಸ್ವತಿ ಒಲ್ದ್ರೆ ಲಕ್ಷ್ಮಿ ಒಲ್ದೇ ಒಲಿತಾಳೆ. ಸರಸ್ವತಿ ನಿಮ್ಗೆ ಒಲ್ದಿದ್ದಾಳೆ, ಲಕ್ಷ್ಮಿ ನಾಳೆ ಬರ್ತಾಳೆ. ನೆಕ್ಸ್ಟ್ ಬರ್ತಾ ಅವ್ರ ಮನೆ ಹತ್ರ ಹೋಗೋಣ. ನೆಕ್ಸ್ಟ್ ಏನಾದ್ರು ಯೂಟ್ಯೂಬ್ ಏನಾದ್ರು ಪ್ಲಾನ್ ಮಾಡ್ಬಿಟ್ಟು ನೀವು ಮಾಡೋದು ಏನಾದ್ರು ಪ್ಲಾನ್ ಇದೆಯಾ? ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಶಾರ್ಟ್ ಫಿಲ್ಮ್ ಮಾಡಿದೀನಿ. ಈಗ ಅದು ಒಂದೇ ಓನ್ ಯೂಟ್ಯೂಬ್ ಇದೆ, ಆಲ್ರೆಡಿ 4 ಶಾರ್ಟ್ ಫಿಲ್ಮ್ ಮಾಡಿದೀನಿ. ಅಲ್ಲಿ ಒಳ್ಳೆ ವ್ಯೂಸ್ ಇದಾವೆ. ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡೋಕ್ ಆಗ್ತಾ ಇಲ್ಲ ಅಷ್ಟೇ. ಅದು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದ್ರಿಂದ ಅದು ಬಜೆಟ್ ಬೇಕು. ಹಂಗಾಗಿ ಇದ್ದಾಗ ಮಾಡ್ಕೊಂತ ಹೋಗ್ತೀನಿ ಅಷ್ಟೇ. ವರ್ಷಕ್ಕೆ 1-2 ಬಿಟ್ರೆ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ. ಕಂಟಿನ್ಯೂ ಮಾಡೋ ಪ್ಲಾನ್ ಏನಾದ್ರು ಇನ್ ಮುಂದೆ ಇದೆಯಾ? ಈಗ ಅದೇ ಲಕ್ಷ್ಮಿ ಇದ್ರೆ ಮಾಡ್ಬೋದು, ಇಲ್ವಲ್ಲ ಅದಕ್ಕೆ ಒದ್ದಾಟ. ಸರಿ ಮನೆ ಹತ್ರ ಹೋಗೋಣ ಬನ್ನಿ. ಅಮ್ಮನ ಕೈಯಾಗ ನಮಗೆ ಟೀ ಕುಡಿಬೇಕನ್ನೋದು ಬಹಳ ಆಸೆ ಇದೆ. ಬನ್ನಿ. ಇದೇ ಮನೇಲಿ ಇದೇ ಮನೆ. ನಿಮ್ ಎಷ್ಟು ವರ್ಷದಿಂದ ಫೋಟೋ ಇದು ಈಗ ಒಂದು ಯೂಟ್ಯೂಬ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹಳ್ಳಿಯ ಫೋಟೋಗ್ರಾಫರ್. ಯಾವುದೇ ಶುಭ ಸಮಾರಂಭಗಳಿಗೆ, ಮದುವೆ ಅಲ್ಲ ಫೋಟೋ ಮತ್ತು ವಿಡಿಯೋಗಳಿಗೆ ಸಂಪರ್ಕಿಸಿ ಕನಕ ಕೋಟಿ. ಅದೇ ನಮ್ಮ ಹೆಸರು. ನೋಡ್ರಿ ದನಗಳ ಕಡೆ ಇಲ್ಲಿ ನೋಡ್ರಿ, ನೀವೇನೋ ಅನ್ಕೋಬೇಡ್ರಿ. ಕನಕ ಕೊಟ್ಟೂರ್ ಅವರು ಕೋಟಿ ಗಟ್ಲೆ ಅಭಿಮಾನಿಗಳು ಗಳಿಸಿದ್ದಾರೆ. ಆದ್ರೆ ಅವರ ಮನೆಯ ಪರಿಸ್ಥಿತಿ ಅಂದ್ರೆ ಇರ್ಲಿ, ಬಡತನ ಇರ್ಲಿ, ಯಾವುದೇ ಪ್ರೀತಿ ವಿಶ್ವಾಸ ಅವ್ರ ಇದಕ್ಕೆ ಯಾವ್ದೇ ಕಡಿಮೆ ಇಲ್ಲ. ಅವರು ಅದು ಕೋಟಿ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ, ಅಷ್ಟು ಹೃದಯವಂತಿಕೆ ಅವರು, ಅವ್ರ ತಾಯಿ, ಅವ್ರ ತಂದೆಯಲ್ಲಿ ಇದೆ. ಬನ್ನಿ. ಇದು ಅಟ್ಟ. ನಮ್ ಕಡೆ ಅಟ್ಟ ಅಂತ ಹೇಳ್ತೀವಲ್ಲ, ಅಟ್ಟ. ಇರ್ಲಿ ಅಮ್ಮ, ನೋಡ್ದೆ. ಬನ್ನಿ, ಒಂದು ಟೀ ಅಮ್ಮ ಟೀ ಮಾಡ್ತಿದ್ರ, ಒಂದು ಟೀ ಕುಡ್ಕೊಂಬಿಡೋಣ.